ಹಲವು ಸುದ್ದಿಗಳು, ವಿಭಿನ್ನ ಅಭಿಪ್ರಾಯಗಳು, ಮಾತು, ಚರ್ಚೆ. ಇದೇ ಪ್ರೈಮ್ ನ್ಯೂಸ್. ಪ್ರೈಮ್ ನ್ಯೂಸ್ ಅಂದರೆ ಇದೊಂದು ರೀತಿಯಲ್ಲಿ ನ್ಯೂಸ್ ಆ್ಯಂಡ್ ವ್ಯೂಸ್. ಒಂದು ಕಡೆ ಸುದ್ದಿಯನ್ನು ಕೊಡ್ತಾ, ಇನ್ನೊಂದು ಕಡೆ ಅಭಿಪ್ರಾಯ ಏನಿರುತ್ತೆ, ಗಣ್ಯರ ಅಭಿಪ್ರಾಯ, ಬೇರೆ ಬೇರೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಅಭಿಪ್ರಾಯ, ಜೊತೆಗೆ ಚರ್ಚೆ ಎಲ್ಲ ಇರುತ್ತೆ. ಇವತ್ತಿನ ಪ್ರೈಮ್ ನ್ಯೂಸ್ಗೆ ನಿಮ್ಮನ್ನೆಲ್ಲ ಆತ್ಮೀಯವಾಗಿ ಸ್ವಾಗತಿಸ್ತೀನಿ. ಮೊದಲನೇದಾಗಿ ಇವತ್ತು ಯಾರ ನನ್ನ ಜಾಯಿನ್ ಆಗಿದ್ದಾರೆ ನನ್ನ ಜೊತೆಗೆ ಅನ್ನೋದನ್ನು ಪರಿಚಯ ಮಾಡಿಕೊಡ್ತೀನಿ. ಮೊದಲನೇದಾಗಿ ಏನು JDSನ ಕೃಷ್ಣಕುಮಾರ್ ಇದ್ದಾರೆ, ಅವ್ರನ್ನ ನಾನು ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಹಾಗೆ ಕಾಂಗ್ರೆಸ್ ಪಕ್ಷದ ಛಲವಾದಿ ನಾರಾಯಣ ಸ್ವಾಮಿ ಅವರು ಬಂದಿದ್ದಾರೆ, ಅವ್ರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೀನಿ. BJP ಪ್ರತಿನಿಧಿ ಇನ್ಯಾವುದೇ ಕ್ಷಣದಲ್ಲಿ ಬಂದು ನಮ್ಮನ್ನು ಜಾಯಿನ್ ಆಗಬಹುದು. ಎಸ್, ಮೊದಲನೇದಾಗಿ ನೋಡೋಣ ಹೆಡ್ಲೈನ್ಸ್. 5ನೇ ವರ್ಷಕ್ಕೆ ಕಾಂಗ್ರೆಸ್ ಸರ್ಕಾರದ ಹೆಜ್ಜೆ, 4 ವರ್ಷಗಳ ಸಾಧನೆಯ ಮೆಲುಕು. ಚಾರ್ಜ್ ಶೀಟ್ ಹಾಕಿಸಿಕೊಂಡೇ ಜೈಲಿಗೆ ಹೋದ್ರು ಬಿಜೆಪಿಗೆ ಸಿದ್ದರಾಮಯ್ಯ ತಿರುಗೇಟು. ಬಣ ರಾಜಕೀಯದಿಂದ ಹೈರಾಣಾದ ಬಿಜೆಪಿ ಕಚೇರಿ ಸಿಬ್ಬಂದಿ, ಒತ್ತಡಕ್ಕೆ ಮಣಿದು ಕಚೇರಿ ಕಾರ್ಯದರ್ಶಿ ರಾಜೀನಾಮೆ. ಇನ್ಯಾವಾಗ ಸ್ಫೋಟಗೊಳ್ಳುತ್ತೋ ಯಡಿಯೂರಪ್ಪ, ಈಶ್ವರಪ್ಪ ಮುನಿಸ್. ಜನರ ಆಹಾರ ಕಿತ್ತುಕೊಳ್ಳುವ ಹಕ್ಕು ಸರ್ಕಾರಕ್ಕಿಲ್ಲ. ಮುಖ್ಯಮಂತ್ರಿ ಆದಿತ್ಯನಾಥ್ ಸರ್ಕಾರಕ್ಕೆ ಅಲಹಾಬಾದ್ ಹೈಕೋರ್ಟ್ ಚಾಟಿ ಏಟು. ಕಸಾಯಿಖಾನೆ ಲೈಸೆನ್ಸ್ ನವೀಕರಣಕ್ಕೂ ಆದೇಶ. ದಾಳಿಗೆ ಪಾಕ್ ಮೂಲದ ಉಗ್ರರಿಂದ ಹೊಂಚು, ಅಮೆರಿಕಾದಿಂದ ಭಾರತಕ್ಕೆ ಮುಂಜಾಗ್ರತೆಯ ಎಚ್ಚರಿಕೆ. ಪಾಕಿಸ್ತಾನದ ವಿರುದ್ಧ ಮತ್ತೆ ಗುಡುಗಿದ ವಿಶ್ವದ ದೊಡ್ಡಣ್ಣ. ಅನಾರೋಗ್ಯದಿಂದ BGS ಆಸ್ಪತ್ರೆಗೆ ದಾಖಲಾದ ಶತಾಯುಷಿ. ವೈದ್ಯರ ತಂಡದಿಂದ ಯಶಸ್ವಿ ಎಂಡೋಸ್ಕೋಪಿ ಚಿಕಿತ್ಸೆ. ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ. ಈಗ ಮೊದಲ ಸುದ್ದಿ ಅತ್ತ ನೋಡ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 4 ವರ್ಷವನ್ನು ಪೂರೈಸಿದೆ. ಈ 4 ವರ್ಷಗಳ ಅವಧಿಯಲ್ಲಿ ರಾಜ್ಯ ಸರ್ಕಾರ ಜಾರಿ ಮಾಡಿದ ಯೋಜನೆಗಳು ಜನಮನ್ನಣೆಯನ್ನು ಪಡೆದುಕೊಂಡಿದೆ. 4 ವರ್ಷದ ತುಂಬಿದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಸರ್ಕಾರದ ಸಾಧನೆಗಳ ಬಗ್ಗೆ ಹೇಳುವ ಪುಸ್ತಕವನ್ನು ಇವತ್ತು ಬಿಡುಗಡೆ ಮಾಡಿದರು. ಇದೇ ವೇಳೆ ಬಿಜೆಪಿ ಬಿಡುಗಡೆ ಮಾಡಿದ ಚಾರ್ಜ್ ಶೀಟ್ನಲ್ಲಿರುವ ಆರೋಪಗಳಿಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉತ್ತರ ಕೊಟ್ಟರು. 5ನೇ ವರ್ಷಕ್ಕೆ ಹೆಜ್ಜೆ ಇಟ್ಟ ಕಾಂಗ್ರೆಸ್ ಸರ್ಕಾರ 1460 ದಿನಗಳ ಸಾಧನೆಗಳ ವಿವರಗಳ ಪುಸ್ತಕ ಬಿಡುಗಡೆ. ನಾವು ನುಡಿದಂತೆ ನಡೆದಿದ್ದೇವೆ ಎಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕಾಂಗ್ರೆಸ್ ಸರ್ಕಾರ 4 ವರ್ಷ ಅಧಿಕಾರಾವಧಿ ಪೂರೈಸಿ 5ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ 4 ವರ್ಷಗಳ ಕಾಂಗ್ರೆಸ್ ಸಾಧನೆಗಳ ಬಗ್ಗೆ ಸಮಗ್ರ ಮಾಹಿತಿಗಳಿರುವ ಪುಸ್ತಕವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ವಿಧಾನಸೌಧದಲ್ಲಿ ಬಿಡುಗಡೆ ಮಾಡಿದರು. ನುಡಿದಂತೆ ನಡೆಯುತ್ತಿದ್ದೇವೆ, ಸಾಧನೆಯ 4 ವರ್ಷಗಳು ಎಂಬ ಹೆಸರಿನ 120 ಪುಟಗಳ ಈ ಪುಸ್ತಕದಲ್ಲಿ ಸರ್ಕಾರ ನಡೆದು ಬಂದ 1460 ದಿನಗಳ ಸಾಧನೆಗಳ ವಿವರಗಳನ್ನು ವಿವರಿಸಲಾಗಿದೆ. ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಸಿಎಂ ಸಿದ್ದರಾಮಯ್ಯ, ನಾವು ನುಡಿದಂತೆ ನಡೆಯುತ್ತಿದ್ದೇವೆ. ಪ್ರಣಾಳಿಕೆಯಲ್ಲಿ ನೀಡಲಾಗಿದ್ದ 165 ಭರವಸೆಗಳ ಪೈಕಿ 155 ಭರವಸೆಗಳನ್ನು ಈಡೇರಿಸಿದ್ದೇವೆ. ಅನ್ನಭಾಗ್ಯ, ಕ್ಷೀರಭಾಗ್ಯ, ವಸತಿ ಭಾಗ್ಯ, ಮನಸ್ವಿನಿ, ಮೈತ್ರಿ, ವಿದ್ಯಾಸಿರಿ, ನಿರ್ಮಲ ಭಾಗ್ಯಗಳಂತಹ ಸರ್ಕಾರದ ವಿವಿಧ ಜನಪರ ಯೋಜನೆಗಳನ್ನು 5 ಕೋಟಿಗಿಂತಲೂ ಹೆಚ್ಚು ಫಲಾನುಭವಿಗಳು ಪ್ರಯೋಜನ ಪಡೆದುಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಈ ಮೂಲಕ ಬಿಜೆಪಿ ಆರೋಪಗಳಿಗೂ ತಕ್ಕ ಉತ್ತರ ನೀಡಿದರು. ನಮ್ಮ ಸರ್ಕಾರ ಬಂದು 4 ವರ್ಷಗಳು ತುಂಬ್ತಾ ಇದ್ದಾರೆ. ನಾಳೆ ನಾವು 5ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಈ 4 ವರ್ಷಗಳ ಅವಧಿನಲ್ಲಿ ನುಡಿದಂತೆ ನಡೆದಿದ್ದೇವೆ ಅಂತೇಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದನ್ನ ಬರೀ ಬಾಯಿ ಮಾತಿನಲ್ಲಿ ಹೇಳ್ತಾ ಇಲ್ಲ ನಾನು. ಚಾರ್ಜ್ ಶೀಟ್ಗಳನ್ನು ಹಾಕಿಸಿಕೊಂಡು ಜೈಲಿಗೆ ಹೋಗಿದ್ದ BSY. ಬಿಜೆಪಿ ಚಾರ್ಜ್ ಶೀಟ್ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು. ಇದೇ ವೇಳೆ ನಿನ್ನೆಯಷ್ಟೇ ಬಿಜೆಪಿ ನಾಯಕರು ಬಿಡುಗಡೆ ಮಾಡಿದ್ದ ಸರ್ಕಾರದ ವಿರುದ್ಧದ ಚಾರ್ಜ್ ಶೀಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಸುಳ್ಳಿನ ಕಂತಿ ಅಂತ ಹೇಳಿದ್ರು. ಪೊಲೀಸರಿಂದ ಚಾರ್ಜ್ ಶೀಟ್ಗಳನ್ನು ಹಾಕಿಸಿಕೊಂಡು ಜೈಲಿಗೆ ಹೋಗಿ ಬಂದಿರುವ ಯಡಿಯೂರಪ್ಪ ನಮ್ಮತ್ತ ಕಲೆ ಎಸೆಯುವುದು ಸರಿನಾ ಅಂತ ಪ್ರಶ್ನಿಸಿದ್ರು. ಇನ್ನು ಸಾಲ ಮನ್ನಾಗೆ ಆಗ್ರಹಿಸುತ್ತಿರುವ ಯಡಿಯೂರಪ್ಪ, ಸಂಸತ್ನಲ್ಲಿ 1 ದಿನವಾದರೂ ಸಾಲ ಮನ್ನಾ ಮಾಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಯಾಕೆ ಆಗ್ರಹಿಸಲಿಲ್ಲ? ಇದು ಡೋಂಗಿನಾ ಅಲ್ವಾ ಅಂತ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ರು. ಚಾರ್ಜ್ ಶೀಟ್ ಅಂತಂದ್ರೆ ಎವಿಡೆನ್ಸ್ ಕಲೆಕ್ಟ್ ಮಾಡಿಕೊಡೋದು.
ಇಟ್ ಇಸ್ ಓನ್ಲಿ ಅಲಿಗೇಷನ್ಸ್ ವಿತೌಟ್ ಎವಿಡೆನ್ಸ್. ಚಾರ್ಜ್ ಶೀಟ್ ಅಂದ್ರೆ ಏನು? ವಿತ್ ಎವಿಡೆನ್ಸ್. ಇದು ಬರೀ ಆರೋಪ ಪಟ್ಟಿ, ಅದು ಸುಳ್ಳಿನ ಆರೋಪ ಪಟ್ಟಿ. ಚಾರ್ಜಸ್ ಎದುರಿಸ್ತಾ ಇರೋರು ನಮಗೆ ಚಾರ್ಜ್ ಶೀಟ್ ಹಾಕ್ತೀವಿ ಅಂತ ಹೇಳೋದು. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದೆ. ನನ್ನ ನೇತೃತ್ವದಲ್ಲೇ ಚುನಾವಣೆ ನಡೆಯಲಿದೆ ಅಂತ ಸಿಎಂ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಇದೇ ವೇಳೆ ಸಿಎಂ ಹೇಳಿದರು. ನನಗೆ ಸಂಪೂರ್ಣ ಆತ್ಮವಿಶ್ವಾಸ ಇದೆ. ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ತದೆ, ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಯ್ತಾರೆ. ನನ್ನ ನಾಯಕತ್ವದಲ್ಲೇ ಚುನಾವಣೆ ನಡೀತದೆ. ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದನ್ನು ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ. ಭಾರಿ ಜನ ಬೆಂಬಲದಿಂದ ರಾಜ್ಯದ ಚುಕ್ಕಾಣಿ ಹಿಡಿದಿರುವ ಕಾಂಗ್ರೆಸ್ ಸರ್ಕಾರ ಹಲವಾರು ಜನಪರ ಯೋಜನೆಗಳನ್ನ ಜಾರಿಗೆ ತರುವ ಮೂಲಕ ಉತ್ತರ ಪ್ರದೇಶಗಳಂತಹ ರಾಜ್ಯಕ್ಕೂ ಇಂದು ಮಾದರಿಯಾಗಿದೆ. 5ನೇ ವರ್ಷಕ್ಕೆ ಯಶಸ್ವಿಯಾಗಿ ಕಾಲಿಡ್ತಿದ್ದು ಮುಂದಿನ ಚುನಾವಣೆಯಲ್ಲೂ ಅಧಿಕಾರ ಹಿಡಿಯೋ ಆತ್ಮವಿಶ್ವಾಸದಲ್ಲಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ರಮೇಶ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುದ್ದಿ ಟಿವಿ. ಎಸ್, ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 4 ವರ್ಷಗಳನ್ನು ಪೂರೈಸಿದೆ. ಇನ್ನು 5ನೇ ವರ್ಷಕ್ಕೆ ಅವರು ಹೆಜ್ಜೆ ಇಡಬೇಕು. ಆದರೆ 4 ವರ್ಷ ಏನಿದೆ, 4 ವರ್ಷ ಕೂಡ ಇವತ್ತಿನ ರಾಜಕೀಯ ಸನ್ನಿವೇಶದಲ್ಲಿ ಒಬ್ಬ ಮುಖ್ಯಮಂತ್ರಿ ಮುಗಿಸೋದು ಸಣ್ಣ ಸಾಧನೆ ಅಲ್ಲ. ಯಾಕೆಂದರೆ ಆಗಾಗ ಮುಖ್ಯಮಂತ್ರಿಗಳ ಬದಲಾಗೋದು ಇನ್ನೊಂದು ಸಾಧಾರಣವಾಗಿ ಇವತ್ತಿನ ರಾಜಕಾರಣದಲ್ಲಿ ಸಾಮಾನ್ಯ ಆಗಿದೆ. ಹಾಗೆಯೇ ಮುಖ್ಯಮಂತ್ರಿಗಳು ಏನು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ತಾವು ಮಾಡಿರುವ ಈ ಸಾಧನೆಗಳ ಪಟ್ಟಿಯನ್ನು ನೀಡಿದರೆ, ಹಾಗೆ ಆಶ್ವಾಸನೆಗಳನ್ನು ನಾವು ಯಾವ್ಯಾವುದನ್ನು ಈಡೇರಿಸಿದ್ದೀವಿ. ಹಾಗೆಯೇ ನಿನ್ನೆ ಏನು ಭಾರತೀಯ ಜನತಾ ಪಕ್ಷ ಒಂದು ಚಾರ್ಜ್ ಶೀಟನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಡುಗಡೆ ಮಾಡಿತ್ತು. ಅದರಲ್ಲಿ ಆಪಾದನೆಗಳು ಇತ್ತು. ಸೊ ಅದಕ್ಕೂ ಕೂಡ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಮೊದಲನೇದಾಗಿ ಕೃಷ್ಣಕುಮಾರ್, ಯುವರ್ ರಿಯಾಕ್ಷನ್ ಏನು? ಇವತ್ತು ಏನು 4 ವರ್ಷ ನಾಳೆಗೆ ಪೂರೈಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ, ನೀವು ಅದಕ್ಕೇನು ಹೇಳೋದಕ್ಕೆ ಇಷ್ಟಪಡ್ತೀರಿ? 2ನೇ ವಾರ್ತೆ ಕಂಪ್ಲೀಟ್ ಫೇಲ್ಯೂರ್, ಸಂಪೂರ್ಣ ವೈಫಲ್ಯ. ಇಲಾಖೆಗಳ ಮೇಲೆ ಆಲ್ರೆಡಿ ಬಿಜೆಪಿ ಚಾರ್ಜ್ ಶೀಟ್ ಮಾಡಿದ್ದಾರೆ. ನಾನು ಯೋಜನೆಗಳು ಮತ್ತು ನಂಬರ್ಸ್ ತಗೋತೀನಿ. ಯೋಜನೆಗಳು ತಗೊಂಡ್ರೆ ತಾಲಿಭಾಗ್ಯ ಇದೆ, ತಾಲಿಭಾಗ್ಯ ಬಿಡ್ಬಿಡಿದ್ದಾರೆ. ಯಾಕಂದ್ರೆ ತಾಲಿಭಾಗ್ಯ ಈ ಮೊದಲನೇ ವರ್ಷದಿಂದಾನೇ 1200 ಜನ ರಿಜಿಸ್ಟರ್ ಮಾಡಿದ್ರು. ಹಣ ಬಿಡುಗಡೆ ಆಗಿದ್ದು 800, 900. ಈ 4 ವರ್ಷದಲ್ಲಿ ತಗೊಂಡ್ರೆ ಅದರಲ್ಲೇ 1000 ಜನ ಇದ್ದಾರೆ ಆ ಲಿಸ್ಟಲ್ಲಿ ಇನ್ನೂ ಹಣ ಪಡೆಯದಿಲ್ದರು. ಒಂದ್ ನಿಮಿಷ ಯೋಜನೆಗಳು ಒಂದ್ ನಿಮಿಷ ಈ ಭಾಗ್ಯಗಳು ಮುಗಿಸ್ಬಿಡೋಣ. ಕ್ಷೀರ ಭಾಗ್ಯ, ರಾಬಿಂಗ್ ಪೀಟರ್ ಟು ಪೇ ಪಾಲ್, ಗ್ರಾಹಕರಿಂದ ದುಡ್ಡು ತಗೊಂಡು ಇದು ಕೊಡೋದು. 24 ರೂಪಾಯಿ ಇದ್ದಿದ್ದು ಹಾಲು ಇವಾಗ 32-34 ರೂಪಾಯಿ ಆಗಿದೆ. ನಮ್ಮ ಹತ್ರದಿಂದ ದುಡ್ಡು ತಗೊಂಡು ಇದಕ್ಕೆ ಟ್ರಾನ್ಸ್ಫರ್ ಮಾಡೋದು ರೈತರಿಗೆ ಇಲ್ಲ, ಗ್ರಾಹಕರಿಗೆ 18 ರೂಪಾಯಿ ಇದ್ದಿದ್ದು 34 ರೂಪಾಯಿ ಇದ್ದಿದ್ದು ಮೊಸರು 41 ರೂಪಾಯಿ ಆಗಿದೆ. ಇವೆಲ್ಲ ಬೇಕಾ ಹೇಳಿ? ನಿಮಗೆ ಇನ್ಫ್ಲೇಷನ್ ಅನ್ನೋದಿರುತ್ತೆ ಎಕಾನಮಿಯಲ್ಲಿ. ಇನ್ಫ್ಲೇಷನ್ 3% ಸ್ವಾಮಿ ಇವತ್ತು ನೋಡಿ, ಇವತ್ತು ಬಿಡುಗಡೆ ಮಾಡಿದ್ದಾರೆ. ಯಾವುದೇ ಅಗತ್ಯ ವಸ್ತುಗಳ ಬೆಲೆ ಯಾಕೆ ಇರುತ್ತೆ, ಎಲ್ಲೇ ಇರುತ್ತೆ, ಅದರ ರಾಜ್ಯ ಸರ್ಕಾರದ ಪಾತ್ರ ನೋಡ್ರಿ. ಪ್ರೊಡಕ್ಷನ್ ಅಲ್ವಾ? ಇನ್ನೊಂದು ಒಂದ್ ನಿಮಿಷ, ನೀವು 2 ತಾಳಿ ಭಾಗ್ಯ ಮತ್ತು ಕ್ಷೀರ ಭಾಗ್ಯದ ಬಗ್ಗೆ ಇಲ್ಲ, ಅನ್ನಭಾಗ್ಯ ಮುಗಿಸಿಲ್ಲ. ಮಾತಾಡಿ. ಅನ್ನ ಕೊಟ್ಟಿದ್ದೀವಿ, ನೀವು ಭಾಗ್ಯ ಮಾಡಿ. ಒಂದು ವಿಷಯ ಹೇಳ್ಬೇಕು, ಕೃಷ್ಣಕುಮಾರ್ ಅವರು ಜನತಾದಳದಿಂದ ಬರ್ತಿದ್ದಾರೆ. ರೈತರಿಗೆ ದುಡ್ಡು ಕೊಟ್ಟಿದ್ದಕ್ಕೆ ಎಷ್ಟು ಹೊಟ್ಟೆ ಉರಿತಾ ಇದೆ ನೋಡಿ ಅವರಿಗೆ. ರೈತರಿಗೆ ದುಡ್ಡು ಅವರ ರಾಜ್ಯಾಧ್ಯಕ್ಷರು ಭೂಮಿಪುತ್ರರು ಏನಪ್ಪಾ ಇದು? ಅಂದ್ರೆ ನಿಮ್ಮ ಪಕ್ಷದ ಸಿದ್ಧಾಂತ ಇದೇನಾ? ಅಲ್ಲಲ್ಲ, ರೈತರ ಹೆಸರು ಹೇಳಿ. ಸರ್ಕಾರದಿಂದ ಕೊಡ್ರಿ ಬೇಕಾದ್ರೆ, ವಿರೋಧಿಸ್ತಾ ಇದ್ದೀರಿ ನೀವು. ಸರಿಯಾದ ಕ್ರಮ ಅಲ್ಲ. ಸರ್ಕಾರದಿಂದನೂ ಕೊಡ್ತಾ ಇದ್ದೀವಿ. ಸರ್ಕಾರ 5 ರೂಪಾಯಿ ಕೊಡ್ತಾ ಇದೆ. ಒಂದ್ ನಿಮಿಷ, ಸರ್ಕಾರದ ಹಣ ಏನಿದೆ ಸರ್ಕಾರದ ಕೊಡಿ ಅಂದ್ರಿ. ಹೌದು, ಸರ್ಕಾರದ ಹಣ ಜನರ ಹಣನೇ. ಅದ್ರ ಜೊತೆಗೆ ಕೃಷ್ಣಕುಮಾರ್, ನಿಮ್ಗೊಂದು ಹೇಳ್ತೀರಿ, ಒಂದು ಸಾಮಾಜಿಕ ಹೊಣೆಗಾರಿಕೆ, ಜವಾಬ್ದಾರಿ ಅನ್ನೋದು ಇರಬೇಕಾಗತ್ತೆ.
ಈ ದೇಶದಲ್ಲಿ ರೈತ ಹೇಗಿದೆ ಗೊತ್ತಾ? ಹೋಗಿ ದೇವೇಗೌಡರು ಕೇಳ್ಕೊಬನ್ನಿ ಪಾಪ, ಅವ್ರು ಹೇಳ್ತಾರೆ. ರೈತ- ಅವ್ರ ಮಗ ಕುಮಾರಣ್ಣ ಕೇಳ್ಕೊಬನ್ನಿ, ಅವ್ರು ಹೇಳ್ತಾರೆ. ಗ್ರಾಹಕರಿಂದ- ಅವ್ರ ಮಗ ನಿಖಿಲ್ ಕೇಳ್ಕೊಬನ್ನಿ, ಅವ್ರು ಹೇಳ್ತಾರೆ. ಗ್ರಾಹಕರಿಂದ ಯಾಕೆ ಎಚ್ ಡಿ ರೇವಣ್ಣ ಕೇಳ್ಕೊಬನ್ನಿ, ಅವ್ರು ಹೇಳ್ತಾರೆ. ಗ್ರಾಹಕರಿಂದ ಯಾಕೆ ಕಿತ್ತಾ ಇದ್ದೀರಾ? ಇದು ಸರ್ಕಾರದಿಂದ ಕೊಡಿ, ಎಷ್ಟು ಬೇಕಾದ್ರೆ ಭಾಗ್ಯ ಸಬ್ಸಿಡೀಸ್ ಎಷ್ಟು ಬೇಕಾದ್ರೆ ಕೊಡಿ, ಯಾರು ಬೇಡ ಅಂತಾರೆ? ಕೃಷ್ಣಕುಮಾರ್ ಅವರು ಜನತಾದಳದ ವಿರುದ್ಧವಾಗಿ ಮಾತಾಡ್ತಿದ್ದಾರೆ ಅಂತ ದೇವೇಗೌಡರು ನೋಟಿಸ್ ಕೊಟ್ಟು ದೇವೇಗೌಡರು ನೋಟಿಸ್ ಕೊಡ್ತಾರೆ, ನಿಮಗೆ ನಾಳೆ ತೆಗೆದು ಬಿಡ್ತಾರೆ. ನೀವು ಹುಷಾರಾಗಿ ಮಾತಾಡಿ. ಇದು ಸುದ್ದಿ ಟಿವಿಯಲ್ಲಿ ಕೂತು ರೈತರಿಗೆ ಹಾಲಿನ ದರವನ್ನ ಹೆಚ್ಚು ಕೊಟ್ಟಿದ್ದಕ್ಕೆ ಕೃಷ್ಣಕುಮಾರ್ ಅವರು ಹಾಲಿನ ದರ ಕೊಟ್ಟಿದ್ದಲ್ಲ, ನೀವು ಟ್ವಿಸ್ಟ್ ಮಾಡ್ತಾ ಇದ್ದೀರಾ. ಗ್ರಾಹಕರಿಂದ ಕಿತ್ತು ಕೊಟ್ಟಿದ್ದು, ಸರ್ಕಾರದಿಂದ ಕೊಡಿ, ರೈತರಿಗೆ ಬೇಕಾದ್ರೆ ಇದು ಮಾಡಿ. ಒಂದ್ ನಿಮಿಷ, ನಿಮ್ಮ ಸರ್ಕಾರ ಕುಮಾರಣ್ಣನ ಸರ್ಕಾರ ಇದ್ದಾಗ 2 ಬಾರಿ ಹಾಲಿನ ದರ ಏರಿತ್ತು, ಕೊಟ್ಟಿದ್ರು. ಅಲ್ಲಲ್ಲ, 2 ಬಾರಿ ಕೇಳಿ ರೈತರಿಗೆ. ಸರ್ ಒಂದ್ ನಿಮಿಷ, ಒಂದೇ ನಿಮಿಷ, ನೀವು ವೀಕ್ಷಕರಿಗೆ ಕನ್ಫ್ಯೂಸ್ ಮಾಡಬೇಡಿ. ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗುವಾಗ ಕೊಡಿ. ಒಂದ್ ನಿಮಿಷ ಸರ್, ನೀವೇ ಕೊಡುವಾಗ ಸರ್ಕಾರದಿಂದ ಬರಬೇಕು, ಗ್ರಾಹಕರಿಗಿಂದ ಬರೋದಲ್ಲ. ಕೃಷ್ಣಕುಮಾರ್ ಅವರೇ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ 2 ಸಲ 2 ಬಾರಿ ಅವ್ರು ಏನು ರೈತರಿಗೆ ಹೆಚ್ಚಿನ ಹಣವನ್ನು ಕೊಟ್ಟರು. ಅದು ಎಲ್ಲಿಂದ ತಂದು ಕೊಟ್ರು? ಸರ್ಕಾರದಿಂದ ಎಲ್ಲಿ ಯಾವಾಗ ಬೆಲೆ ಏರಿಕೆ ಆಗಿಲ್ಲ, ಸರ್ಕಾರದಿಂದ ಕೊಟ್ರು. ಸರ್ ದಯವಿಟ್ಟು ದಾಖಲೆ ನೋಡ್ಕೊಬನ್ನಿ. ನೋಡಿ ಸರ್ಕಾರದ ಹಣ ಯಾರ ಖಜಾನೆಯಿಂದ ಬರೋದು? ಸರ್ಕಾರ ಹಣ ತೆರಿಗೆಯಿಂದ ಪ್ರಿಂಟ್ ಮಾಡೋದು, ಅದು ಜನರಿಂದ ಬರೋದು, ಜನರ ಹಣ ಅದು. ಅದೇನೇ ಇರ್ಲಿ, ನಾರಾಯಣ ಸ್ವಾಮಿ ಅವರು ಬಿಡಿ, ಅವರು ರೈತರಿಗೆ ಹೆಚ್ಚಿನ ದುಡ್ಡು ಕೊಡೋದಕ್ಕೆ ಅವ್ರ ವಿರೋಧ ಇದೆ. ಇರ್ಲಿ, ಗ್ರಾಹಕರಿಗೆ ಜಾಸ್ತಿ ಮಾಡಿದ್ದಾರೆ. ಇವತ್ತು ಈಗ ಎರಡನೇದವರು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು 4 ವರ್ಷಗಳ ಅವಧಿಯನ್ನು ಪೂರೈಸಿ ನಾಳೆಗೆ 5ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಜನರ ಆಶೋತ್ತರಗಳಿಗೆ ಸ್ಪಂದಿಸತಕ್ಕಂಥ 4 ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ನಮ್ಮ ಏನು ಇದಿದೆ, ನಾವು ಮಾತು ಕೊಟ್ಟಿದ್ವಿ ಜನರಿಗೆ, ಅದನ್ನು ನೆರವೇರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರು ಮುಂದೆ ಮಾತಿನಲ್ಲಿ ಹೇಳಿದ್ದಾರೆ, ಸುಮಾರು ನಾವು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ 5 ಕೋಟಿಗೂ ಹೆಚ್ಚು ಜನರಿಗೆ ಅನುಕೂಲಗಳ ಆಗಿದೆ ಅಂತಕ್ಕಂಥ 165 ಭರವಸೆಗಳ 155 ಭರವಸೆಗಳನ್ನ ಈಗಾಗಲೇ ನಾವು ಈಡೇರಿಸಿದ್ದೇವೆ. ಇನ್ನು ಉರ್ತಕ್ಕಂಥವೆಲ್ಲನೂ ಸಣ್ಣ ಪಣ್ಣ ವಿಚಾರಗಳು. ಅಷ್ಟು ಮಾತ್ರ ಅಲ್ಲ, ಇವತ್ತು ಏನು ಚಾರ್ಜ್ ಶೀಟ್ ಅಂತೇಳಿ ಹೇಳ್ಕೊಂಡ್ರು, ನಿನ್ನೆ ಎಲ್ಲನೂ ಚಾರ್ಜ್ ಶೀಟ್ ಅಂತೇಳಿ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ರು. ಅದು ನಿನ್ನೆ ನೋಡಿದ್ವಿ, ಪ್ರಬಂಧಗಳದು. ಯಾವ ಚಾರ್ಜು ಇರಲಿಲ್ಲ, ಯಾವುದೂ ಇರಲಿಲ್ಲ, ಆದರೆ ಶೀಟ್ ಮಾತ್ರ ಇತ್ತು. ನೆನ್ನೆನೇ ಹೇಳಿದ್ರು, ಅದರಲ್ಲೂ ಏನು ಕೊಟ್ಟ ಭರವಸೆಗಳು ಬಹಳಷ್ಟು, ಮತ್ತು ನಡೆದಿದ್ದೆಲ್ಲ ಕಷ್ಟಗಳೇ ಅಂತೇನೋ ನನ್ನ ಒಂದು ಇದು ಕೊಟ್ಕೊಂಡಿದ್ರು. ಅದು ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಇದಕ್ಕೆ ಮೋದಿಯವ್ರಿಗೆ ಹೇಳ್ಬೇಕಾಗಿತ್ತು ಆ ಮಾತವರು. ಅದು ಇದು ಕರ್ನಾಟಕಕ್ಕಾಗಲಿ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಅಲ್ಲ, ಅದು ಆ ರೀತಿಯ ಒಂದು ವರದಿ. ಈಗ ಇವರು ಏನು ಕೃಷ್ಣಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ, ಮೊದಲನೇದಾಗಿ ಕ್ಷೀರಭಾಗ್ಯ ವಿರೋಧ ಮಾಡಿದ್ದವರು, ತಾಳಿಭಾಗ್ಯ ಮೊದಲನೇದು, ತಾಳಿಭಾಗ್ಯ ಹೇಳೋದು, ತಾಳಿಭಾಗ್ಯ ದುಡ್ಡೇ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಎಸ್, ಇವ್ರು ಮದುವೆ ಮಾಡ್ಕೊಂಡಿದ್ದಾರೆ ಕೇಳಿ, ತಾಳಿಗೆ ಆಗಿದ್ರೆ ತಾಳಿಗೆ ದುಡ್ಡು ಬಂತ ಇಲ್ಲ ಅಂತ ಇವ್ರಿಗೆ ಗೊತ್ತಾಗೋದು. ಮಾತಾಡ್ಬೇಡಿ, ಯೋಜನೆ ಘೋಷಣೆ ಮಾಡಾದ್ಮೇಲೆ ನೋಡಿ ಹಣ ತಲುಪಬೇಕಲ್ವಾ? ಎಲ್ಲ ತಲುಪಿದೆ. ನೀವೇನಾದ್ರೂ ವರದಿ ಇದ್ರೆ ಯಾರು ತಲುಪಿಲ್ಲ ಅಂತ ಹೇಳಿ ನೋಡಿ, ಕೆಲಸ ಮಾಡಿ, ಯಾರಿಗೂ ತಲುಪಿಲ್ಲ ಅಂತ ಕೊಡಿ, ಇಲ್ಲಿ ಒಂದು ಲಿಸ್ಟ್, ಅದನ್ನು ಕೊಡ್ಸೋಣ. ನೋಡಿ, ಬ್ಲೈಂಡ್ ಆಗಿ ಅಪಾದನೆ ಮಾಡಬೇಡಿ. ನೀವೇನಾದ್ರೂ ಮಾಡ್ಬೇಕಂತಿದ್ರೆ ಸ್ಪಷ್ಟವಾಗಿ ನೋಡ್ರಿ, ಇಷ್ಟು ಜನರು ಅಪ್ಲಿಕೇಶನ್ ಇತ್ತು, ಇಷ್ಟು ಜನರಿಗೆ ಕೊಟ್ಟಿರೋದು, ಇನ್ನೊಂದಿಷ್ಟು ಜನರದ್ದು ಹಾಗೆ ಬ್ಯಾಲೆನ್ಸ್ ಇದೆ, ನಿಮಗೆ ಯೋಗ್ಯತೆ ಇಲ್ಲ ಅವ್ರಿಗೆ ಕೊಡಕ್ಕೆ. ಈಗ ಕೃಷ್ಣಕುಮಾರ್ ಮುಖ್ಯಮಂತ್ರಿಗಳು ಹೇಳಿದ್ದಾರೆ 165 ಆಶ್ವಾಸನೆಗಳಲ್ಲಿ, ಭರವಸೆಗಳಲ್ಲಿ 155 ಈಡೇರಿಸಿದೀವಿ ಅಂತ ಹೇಳ್ತಾರೆ. ನಿಮ್ ಕಮೆಂಟು ಈಡೇರಿಸಿದ್ ಯಾವ್ದು ಅಂತ ಹೇಳಿ ನಾನು ಅವ್ರ ಹತ್ರ ಉತ್ತರ ಕೊಡ್ತೀನಿ. ಇಲ್ಲ, ಅದೇ ಇದು ನೋಡಿದ್ರೆ ಅನ್ನಭಾಗ್ಯದ ಬಗ್ಗೆ ವಿರೋಧ ಇದೆ. ಅನ್ನಭಾಗ್ಯದ ಬಗ್ಗೆ ವಿರೋಧ ಇಲ್ಲ, ಅದು ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಇದು ಹೆಂಗ್ ಗೊತ್ತಾ ನಿಮ್ಗೆ? ನಿಮ್ಗೊಂದು ಹೇಳ ಆಯ್ತಾ, ದಿನೇಶ್ ಗುಂಡ್ರಾವ್ ಅವರು ಹೇಳಿದಾರಲ್ವಾ, ಕೃಷ್ಣಕುಮಾರ್ ಡೈವರ್ಟ್ ಆಗ್ತಾ ಇದೆ ಅಕ್ಕಿಗಳು ಅಂತ. ನೀವು ಇಂಪ್ಲಿಮೆಂಟೇಷನ್ ನನ್ನ ಪ್ರಶ್ನೆ ಬ್ಲೈಂಡ್ಲಿ without any evidence to that. ನಂದು ಒಂದೇ ಪ್ರಶ್ನೆ ನಿಮಗೆ, ಮಾಜಿ ಸಚಿವರು ಹೇಳಿದಾರಲ್ಲ ದಿನೇಶ್ ಗುಂಡ್ರಾವ್ ಅವರೇ, ನಿಮಗೆ ಯೋಜನೆಯ ಬಗ್ಗೆ ವಿರೋಧ ಇದೆಯೋ
ಅಥವಾ ಯೋಜನೆಯ ಇಂಪ್ಲಿಮೆಂಟೇಷನ್ ಬಗ್ಗೆನೇ ಎಂತ ಸರ್ಕಾರ ಅದು ಬಂದ್ರೆ bureaucracy, ನಿಮ್ಮ ಇವರೇ ಇರ್ತಾರೆ, ನೀವು ನೀವು ಇಲ್ಲ ನೋಡ್ರಿ, ಕುಮಾರಣ್ಣ ಮುಖ್ಯಮಂತ್ರಿ ಆಗಿರುವಾಗ ಎಂತ ಇಂಪ್ಲಿಮೆಂಟೇಷನ್ ಇತ್ತು, ಇವಾಗ 2008 2013 ಏನ್ ಇಂಪ್ಲಿಮೆಂಟೇಷನ್ ಆಗಿದೆ, 2013 ಇವ್ರದ್ದು ಹೆಂಗಿದೆ ಅಂದ್ರೆ 2018 ತನಕ ಹೇಗಿದೆ ಅಂತ ಜನ ಮುಂದೆ ಹೇಳ್ತೀವಿ ನಾವು. ಕುಮಾರಣ್ಣನ ಬಗ್ಗೆ ನನಗೂ ಬಹಳ ಗೌರವ ಇದೆ. ನಮ್ಗೆಲ್ಲ ನಮ್ಮ ಪಕ್ಷದಲ್ಲೇ ಇದ್ರಲ್ವಾ, ಅವರು ಬಹಳ ಗೌರವ ಇದೆ. 20 ತಿಂಗಳು ಅವರು ಮುಖ್ಯಮಂತ್ರಿಗಳಾಗಿದ್ರು. ಇವ್ರುಗಳು ಹೇಳೋ ಮಾತುಗಳು ಹೆಂಗಿದೆ ಅಂದ್ರೆ, ಒಂದು 25 ವರ್ಷ ಅವರೇ ಮುಖ್ಯಮಂತ್ರಿ ಇದ್ರು, ಅವ್ರ ಕಾಲದಲ್ಲೇ ಎಲ್ಲ ಆಗಿರೋದು ಈ ದೇಶದಲ್ಲಿ ಅನ್ನೋ ತರ ಮಾತಾಡ್ತಾರೆ ಇವರೆಲ್ಲಾನು. ಎಲ್ಲ ಇಂಪ್ಲಿಮೆಂಟು, ಅಕ್ಕಿದು ಇಂಪ್ಲಿಮೆಂಟು, ಹಾಲ್ದು ಇಂಪ್ಲಿಮೆಂಟು, ಮೇವ್ದು ಇಂಪ್ಲಿಮೆಂಟು, ದನದ್ದು ಇಂಪ್ಲಿಮೆಂಟು, ಕಸದ್ದು ಇಂಪ್ಲಿಮೆಂಟು, ಎಲ್ಲ ಅವರೇ ಮಾಡಿದ್ರ? ವಾಟ್ ಆರ್ ಯು ಟಾಕಿಂಗ್? ಜನರ ಮುಂದೆ ಮಾತಾಡ್ತಾ ಇದ್ದೀರಿ ನೀವು ಬರೀ ಇಲ್ಲಿ ಕ್ಯಾಮ್ರಾ ಮುಂದೆ ಇದ್ದೀರಿ ಅಂತ ತಿಳ್ಕೊಬೇಡಿ. ನೋಡಿ, ಹೇಳಿ, ಆ ಗೌರವದಿಂದ ಮಾತಾಡಬೇಕು ಕೆಲವು ವಿಚಾರಗಳನ್ನ. ಜನರ ಮುಂದೆ ಯಾವುದೇ ಆರೋಪ ಮಾಡಿದ್ರೆ ಗಂಭೀರವಾಗಿ ಹೌದು ಮಾಡಬೇಕು. ಎವ್ರಿ ರೈಟ್ ಟು ಕ್ರಿಟಿಸೈಸ್ ಕಾಂಗ್ರೆಸ್ ಗವರ್ಮೆಂಟ್, ಯು ಶುಡ್ ಡೂ ದಟ್. ಬಟ್ ಆದ್ರೆ ನಮ್ಮ ಟೀಕೆಗಳು ಯಾವುದೋ ಫಿಶ್ ಮಾರ್ಕೆಟಿನ ಚರ್ಚೆ ಆಗಿಲ್ಲ. ಡೋಂಟ್ ಬಿಲೀವ್. ಈ ಜನರಲ್ ಆಗಿ ಈ ಗಾಳಿ ಗುದ್ದದು ಅಂತ ಇಲ್ಲ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಯಾವ ಸರ್ಕಾರ ಬಂದ್ರೆ ಒಂದ್ ನಿಮಿಷ ಗೊತ್ತಿದೆ ಅಲ್ವಾ, ಇಲ್ಲಿ ಇವತ್ತು ಬರ್ಬೇಕಾದ್ರೆ ಇವತ್ತು ಮೇಜರ್ ಸುದ್ದಿ ಇದೆ ಅಂತ ಗೊತ್ತಲ್ವಾ ನಿಮ್ಗೆ? ಒಂದ್ ನಿಮಿಷಕ್ಕೆ ಹೌದಲ್ಲ? ಹೌದು. ನೀವು ದಾಖಲೆಗಳು ತಗೊಂಡ್ಬಿಟ್ಟು ಅದಕ್ಕೆ ಓದ್ಬಿಡ್ತಾ ಬಂದಿದ್ದು ವೆಬ್ಸೈಟ್ 1500 ಜನ ಇದ್ದಾರೆ ತಾಲಿಭಾಗ್ಯದಲ್ಲಿ. ಹೋಗಿ ವೆಬ್ಸೈಟ್ ನೋಡಿ ಬೇಕಾದ್ರೆ. ನೀವು ಮಾಹಿತಿ ಇಲ್ಲ ನಿಮ್ಮ ಹತ್ರ, ಅದಕ್ಕೆ ತಾಲಿಭಾಗ್ಯನು ಬಿಡ್ಬಿಟ್ಟಿದ್ದೀರಾ. ತಾಲಿಭಾಗ್ಯದಲ್ಲಿ ಎಷ್ಟು ಜನ ಇದ್ದಾರೆ ಇದು ಹಣ ಪಡೆದಿರೋರು. ಗೌರ್ಮೆಂಟ್ ಅಲ್ಲಿ ಎಲ್ಲ ಪೇಮೆಂಟ್ಗಳು ಏನಿವೆ ಅದಕ್ಕಾಗೋದಕ್ಕೊಂದು ವಿಧಾನ ಇದೆ. ಅದು ಬ್ಯೂರೋಕ್ರಸಿಯಲ್ಲಿರುವ ಸಮಸ್ಯೆ. ಅದು 2 ವರ್ಷ 3 ವರ್ಷ ಹಿಂದೆ ಇರೋರು ಕುಮಾರಣ್ಣ ಟೈಮ್ ತೆಗೆದು ನೋಡಿ, ಡಿಪೆಂಡ್ ಮಾಡ್ತಾ ಇಲ್ಲ. ಏನಿದೆ ಅಂದ್ರೆ ಇಂಪ್ಲಿಮೆಂಟೇಷನ್ ಸಮಸ್ಯೆಗಳು ಎಲ್ಲ ಸರ್ಕಾರಗಳಿದ್ದಾಗಲೂ ಇದ್ವು, ಹೊಸದಾಗಲ್ಲ ಇದು. ಸೊ ಆ ಕಾರಣಕ್ಕೆ ಅದು ಚುರುಕುಗೊಳಿಸ್ಬೇಕು, ಆ ಎಗ್ರಿ ಅದು. ಬಟ್ ಒಮ್ಮೆಲೆ ಒಂದೇ ದಿನಕ್ಕೆ ಬಗೆಹರಿಯೋದಲ್ಲ. ಸರ್ಕಾರ ಒಂದು ಸ್ಕೀಮ್ ಅನ್ನು ತರ್ತದೆ. ಒಂದು ಸ್ಕೀಮ್ ತಂದು ಆದ್ಮೇಲೆ ಅದನ್ನ ಲೋಕಾರ್ಪಣೆ ಮಾಡಿಬಿಡ್ತಾರೆ. ಮಾಡಿ ಆದ್ಮೇಲೆ ಎಕ್ಸಿಕ್ಯೂಟಿವ್ ಕೆಲಸ ಅದನ್ನ ಸರಿಯಾಗಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಅದನ್ನ ಅವ್ರು ಮಾಡ್ತಿರ್ತಾರೆ. ಆಗಿಂದಾಗೆ ಸಚಿವರು ಅದಕ್ಕೆ ಸಂಬಂಧಪಟ್ಟವರು ಇದರ ಕಾರ್ಯವೈಖರಿ ಏನಪ್ಪಾ ಅಂತ ಚೆಕ್ ಮಾಡ್ಕೊಳ್ತಾರೆ. ಅದು ಬೇರೆ ವಿಚಾರಗಳು. ಆದ್ರೆ ಏನೂ ಆಗೇ ಇಲ್ಲ, ಇದು ಮಾಡಿದ್ದೇ ತಪ್ಪು ಇಲ್ಲ. ನೀವು ಪ್ರಜಾಪ್ರಭುತ್ವದಲ್ಲಿ ಯಾವ ಸರ್ಕಾರ ಬಂದ್ರೂ ಅವ್ರಿಗೆ ಕಂಪ್ಲೀಟ್ ಹಕ್ಕಿದೆ. ಯಾವ ಯೋಜನೆ ಬೇಕಾದ್ರೆ ತರಬಹುದು ಅವರು. ತಂದಿದ್ದು ಇಂಪ್ಲಿಮೆಂಟೇಷನ್ ತಾನೇ ನಮ್ಮಲ್ಲಿ ನೋಡಕ್ಕಾಗುತ್ತೆ. ನಾವೇನ್ ಯೋಜನೆನೇ ತರಬೇಡಿ ಅಂತ ಹೇಳ್ತಾ ಇದೀವ? ಇಲ್ಲ. ಈಗ ಬಹಳಷ್ಟು ಜನ ಈ ಅನ್ನಭಾಗ್ಯ ಯೋಜನೆ ಇದೆ, ಹೌದು, ಹಸಿವು ಮುಕ್ತ ಕರ್ನಾಟಕ ಮಾಡೋದು ಬಹಳ ಉತ್ತಮವಾದ ಯೋಜನೆ. ಯಾರು ಎದುರಿಸಕ್ಕಾಗಲ್ಲ. ಅವನಿಗೆ ಅನ್ನಭಾಗ್ಯ ಅರ್ಥ ಆಗುತ್ತೆ, ಹೌದು. ಹೊಟ್ಟೆ ತುಂಬಿದವ್ರಿಗೆ ಅರ್ಥ ಆಗಲ್ಲ. ಹೌದು, ಅನ್ನ ಅಂದ್ರೆ 30 kg ಕೊಡ್ತೀನಿ ಅಂದ್ಬಿಟ್ಟು ಇವಾಗ 15-20ಕ್ಕೆ ಬಂದಿದ್ದಾರೆ. ನೋಡಿ, ದಿಸ್ ಈಸ್ ವಾಟ್ 5 kg ಇಂದ ಶುರುವಾಯ್ತು ನೋಡಿ. 15-20 ಅಂದ್ರೆ 15-20 ಈವನ್ ನಿಮ್ಗೆ ಅದು ಕೂಡ ಸರಿಯಾಗಿ ಗೊತ್ತಿಲ್ಲ ಮಾಹಿತಿ. ನಿಮಗೆ 5 kg ಇಂದ ಶುರು ಮಾಡಿದ್ರು, 35 kg ಕೊಡ್ತಿದ್ದಾರೆ. ಚೆಕ್ ಮಾಡ್ಕೊಂಡು ಬನ್ನಿ. ಇವಾಗ ಈ ವರ್ಷ 30 ಆಗಿದೆ. ಹೋದ ವರ್ಷದಲ್ಲಿ 20 ಮಾಡಿದ್ರು, ಇವಾಗ 35 ಮಾಡಿದ್ದಾರೆ. ನನಗೆ ಅನಿಸ್ತದೆ ಇನ್ನೊಂದೇ ಸುಮ್ಮನೆ ಅಲ್ಲಿ ಬೀದಿಯಲ್ಲಿ ಇನ್ನೊಂದು ಹೇಳ್ಬಿಡ್ತೀನಿ. ನಂಬರ್ಸ್ ನೋಡಿ. ಎಕನಾಮಿಕ್ ಗ್ರೋತ್ ಡೌನ್, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಡೌನ್, ಅಗ್ರಿಕಲ್ಚರ್ ಪ್ರೊಡಕ್ಷನ್ ಡೌನ್. ಸರ್ಕಾರನೇ ಕಾರಣ. ಸರ್ಕಾರ ಯಾವ್ದಕ್ಕೂ ಕಾರಣ ಇಲ್ಲ ಅಂದ್ಬಿಡ್ತೀರ ಹಾಗಾದ್ರೆ? ಕರ್ನಾಟಕದಲ್ಲಿ ಹೇಳಿ, ಕೈಗಾರಿಕಾ ಪ್ರಗತಿ ಎಷ್ಟಿದೆ ಅಂತ ಅಂಕಿಅಂಶ ಚರ್ಚೆ ಮಾಡೋಣ. ಸಾಲ ಡಬಲ್ ಆಗಿದೆ. 80,000ದಿಂದ 2 ಲಕ್ಷ ಕೋಟಿ ಆಗಿದೆ. ಇವಾಗ ಆಗಿಲ್ಲ, 1 ಲಕ್ಷ ಚಿಲ್ಲರೆ ಇದೆ. ಜನರಲ್ ಸ್ಟೇಟ್ಮೆಂಟ್ ಸರ್. 1,80,000 ಕೋಟಿ ಬಿಜೆಪಿ ಆಫೀಸ್ ಕಡೆಯಿಂದ ಬಂದಿರಬೇಕು. ಆಗ್ತಾ ಬಿಡೋಣ. 1,80,000 ಕೋಟಿ. ನಾನು ಒಂದು ಹೇಳ್ತೀನಿ, ನಿಮ್ಮ ಪಕ್ಷ ಇದೆಯಲ್ಲ JDS, ಅದು ರೈತರ ಪರವಾದ ಪಕ್ಷ, ಅದು ಕೈಗಾರಿಕೆಗಳ ಪರವಾದ್ದಲ್ಲ. ದೇವೇಗೌಡ ಅಂತ ಕೇಳಿ ಹುಷಾರಿಂದ ಮಾತಾಡಿ. ವೆಲ್ ವಿಷರ್. ನಾಳೆ ಗೌಡ್ರು ಹೇಳ್ಬಿಡ್ತಾರೆ ನಿಮ್ಗೆ.
ಕೃಷ್ಣಕುಮಾರ್ ಕಳಿಸ್ಬೇಡ್ರಿ ಸುದ್ದಿ ಟಿವಿಗೆ ಅಂತ. ನಾವು ಗ್ರಾಹಕರ ಪರವಾಗಿದ್ದೀವಿ, ರೈತರ ಪರವಾಗಿದ್ದೀವಿ. ಎಲ್ಲಿ ಹ್ಯಾಂಗಿರಕ್ಕಾಗುತ್ತೆ? ಮಧ್ಯವರ್ತಿಗಳ ಪರವಾಗಿ ಇದ್ದೀರಾ? ಇಲ್ಲ, ಮಧ್ಯವರ್ತಿ ಪರವಾಗಿ ಇಲ್ಲ. ಅದಕ್ಕೆ ಅಗ್ರಿಕಲ್ಚರ್ ನೀವು 4 ವರ್ಷದ ಬಗ್ಗೆ ನಿಮ್ಗೆ ಇನ್ನೇನಾದ್ರು ಕಮೆಂಟ್ ಇದ್ರೆ ಹೇಳಿ, ಮತ್ತೆ ಕೇಳ್ತೀನಿ. ಅಂಡ್ ದೆನ್ ಐ ವಿಲ್ ಗೋ ಟು ನೆಕ್ಸ್ಟ್ ಸ್ಟೋರಿ. ನೆಕ್ಸ್ಟ್ ಸ್ಟೋರಿ ಹೋಗೋಣ ಬಿಡಿ. ನಿಮ್ದೇನು ಕಮೆಂಟ್ ಇಲ್ಲ, ಎವ್ರಿಥಿಂಗ್ ಇಸ್ ಓಕೆ. ಎಸ್ ಪ್ರಿಯ ವೀಕ್ಷಕರೇ, ಅವರು ಪಾಪ ಕಷ್ಟ ಆಗ್ತಾ ಇದೆ ಅವರಿಗೆ. ಏನೇ ಮುಂದಿನ ಸುದ್ದಿ ತರೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 4 ವರ್ಷ ಪೂರೈಸಿ 5ನೇ ವರ್ಷದತ್ತ ದಾಪುಗಾಲ ಹಾಕ್ತಿದೆ. ಹೀಗಾಗಿ ಬೆಂಗಳೂರು ವಿಭಾಗ ಮಟ್ಟದ ಸಾಧನಾ ಸಮಾವೇಶಕ್ಕೆ ಕೋಟೆನಾಡು ಚಿತ್ರದುರ್ಗ ಸಜ್ಜಾಗಿದೆ. ಈ ಕುರಿತ ವರದಿ ಇಲ್ಲಿದೆ. ಕೋಟೆನಾಡಿನಲ್ಲಿ ಸರ್ಕಾರದ ಸಾಧನಾ ಸಮಾವೇಶ. ಸಮಾವೇಶಕ್ಕೆ ನಡೆದಿದೆ ಭರ್ಜರಿ ತಯಾರಿ. ಲಕ್ಷಾಂತರ ಜನ ಕೂರಲು ಹಾಕಿರೋ ಕುರ್ಚಿಗಳು, ಬೃಹದಾಕಾರದ ಪೆಂಡಾಲ್ ನಡುವೆ ಎತ್ತರದ ವೇದಿಕೆ. ಸಮಾಜ ಕಲ್ಯಾಣ ಸಚಿವ ಆಂಜನೇಯರಿಂದ ಸಿದ್ಧತೆ ವೀಕ್ಷಣೆ. ಈ ದೃಶ್ಯ ಕಂಡುಬಂದಿದ್ದು ಕೋಟೆನಾಡು ಚಿತ್ರದುರ್ಗದ ಸರ್ಕಾರಿ ವಿಜ್ಞಾನ ಕಾಲೇಜು ಮೈದಾನದಲ್ಲಿ. ನಾಳೆ ಬೆಳಿಗ್ಗೆ 11:30ಕ್ಕೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸೌಲಭ್ಯ ವಿತರಣೆಯ ಸಂಭ್ರಮ ಎಂಬ ಸರ್ಕಾರದ ಸಾಧನೆಯ ಸಮಾವೇಶ ಇಲ್ಲಿ ನಡೆಯಲಿದೆ. ಸರ್ಕಾರ ಅಧಿಕಾರಕ್ಕೆ ಬಂದು ಯಶಸ್ವಿಯಾಗಿ 4 ವರ್ಷ ಪೂರೈಸಿರೋ ಹಿನ್ನೆಲೆಯಲ್ಲಿ ವಿಭಾಗ ಮಟ್ಟದ ಸೌಲಭ್ಯ ವಿತರಣೆ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ದಾವಣಗೆರೆ ಹಾಗೂ ಚಿತ್ರದುರ್ಗ ಸೇರಿದಂತೆ ಒಟ್ಟು 9 ಜಿಲ್ಲೆಗಳನ್ನು ಒಳಗೊಂಡ ಸಮಾವೇಶ ಇದಾಗಿದೆ. ನಾವು ಅವರಿಗೆ ಏನೇನೋ ಎಲ್ಲ ಕೊಡಬಹುದು ಜನರಿಗೆ ಸವಲತ್ತುಗಳನ್ನು, ಆ ಸವಲತ್ತುಗಳನ್ನು ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಇಟ್ಕೊಂಡಿದ್ದೇವೆ. ಅದು ಸವಲತ್ತು ವಿತರಣೆ ಮಾಡುವಂಥ ಒಂದು ಸಮಾವೇಶ. ಇದು ಜನರು ಎಲ್ಲಿ ಸೇರ್ತಾರೋ ಅದು ಒಂದು ಸಮಾವೇಶ ಆಗುತ್ತೆ. ಅದರಿಂದ ಸವಲತ್ತುಗಳು ವಿತರಣೆಯೇ ನಮ್ಮ ಸಂಭ್ರಮ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಮಾಡ್ತಾಯಿದ್ವಿ. ನಾಳೆ ನಮ್ಮ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಸವಲತ್ತುಗಳ ವಿತರಣೆಯನ್ನು ಮಾಡ್ತಾರೆ. ಇನ್ನು ಈ ಸಮಾವೇಶದಲ್ಲಿ ಸುಮಾರು 50,000 ಜನರು ಭಾಗವಹಿಸುವ ನಿರೀಕ್ಷೆ ಇದೆ. 3 ದಿನಗಳ ಕಾಲ ನಡೆಯುವ ಸಮಾವೇಶದಲ್ಲಿ ಸರ್ಕಾರದ ಸವಲತ್ತು ಕುರಿತು ಎಕ್ಸಿಬಿಷನ್ ಕೂಡ ಆಯೋಜಿಸಲಾಗಿದೆ. ಆ ಸಾಧನಾ ಸಮಾವೇಶದ ಸುತ್ತಲಿನ ವಾತಾವರಣ ಒಂದು ಜನಪದೀಯ ನೆಲೆಯ ವಾತಾವರಣ, ಯಕ್ಷಗಾನೀಯ ಕಲ್ಪನೆಯಲ್ಲಿ ಸಾಧನಾ ಸಮಾವೇಶವನ್ನು ಮಾನ್ಯ ಸಚಿವರಾದ ಆಂಜನೇಯವರ ನೇತೃತ್ವದಲ್ಲಿ ಮಾಡ್ತಿರೋದು ಭಾಳ ಸಂತೋಷದ ಸಂಗತಿ. ಸಿದ್ದರಾಮಯ್ಯನವರು ಇಲ್ಲಿ ಬರ್ತಿರೋದ್ರಿಂದ ಇಲ್ಲಿರ್ತಕ್ಕಂಥ ಜನವರ್ಗ ಮತ್ತೊಮ್ಮೆ ನಮಗೇನಾದರೂ ಈ ದುರ್ಗಕ್ಕೆ ಹೊಸ ಯೋಜನೆಗಳು ಬರ್ಬೋದು, ದುರ್ಗಕ್ಕೆ ಹೊಸ ಯೋಜನೆಗಳನ್ನು ಘೋಷಿಸ್ಬೋದು ಮಾನ್ಯ ಮುಖ್ಯಮಂತ್ರಿಗಳು. ಒಟ್ಟಾರೆ ಶಾಶ್ವತ ಬರದಿಂದ ತತ್ತರಿಸಿ ಹೋಗಿರುವ ಚಿತ್ರದುರ್ಗದಲ್ಲಿ ಸರ್ಕಾರದ ಸಾಧನಾ ಸಮಾವೇಶ ಆಯೋಜಿಸಿರೋದ್ರಿಂದ ಕೋಟೆನಾಡು ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಅಲ್ಲದೆ ರಾಜ್ಯದ 9 ಜಿಲ್ಲೆಗಳ ಫಲಾನುಭವಿಗಳನ್ನು ಕೈಬೀಸಿ ಕರೆಯುತ್ತಿದೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಎಸ್ ಸಿದ್ದರಾಜು, ಸುದ್ದಿ ಟಿವಿ, ಚಿತ್ರದುರ್ಗ. ಎಸ್, ನಾಳೆ ಏನು ಬೆಂಗಳೂರು ವಿಭಾಗದ ಸಮಾವೇಶ ನಡೀತಾ ಇದೆ. ಅಲ್ಲಿ ಫಲಾನುಭವಿಗಳು ಏನಿದ್ದಾರೆ ಅವರಿಗೆ ಏನು ಫಲಗಳ ಇದರ ವಿತರಣೆ ಕೂಡ ನಡೀತಾ ಇದೆ. ಹಾಗೆಯೇ ಆಂಜನೇಯ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಎಸ್, ಎನಿ ಕಮೆಂಟ್ ಕೃಷ್ಣಕುಮಾರ್? ಉತ್ತಮವಾದ ಒಂದು ಬೆಂಗಳೂರಿಂದ ಚಿತ್ರದುರ್ಗ ಹೋಗಿರೋದು. ಯಾಕೆಂದರೆ ಬೆಂಗಳೂರಲ್ಲಿ ತುಂಬ ಸಮಸ್ಯೆಗಳಿದೆ, ಟ್ರಾಫಿಕ್ ಅದು ಇದು ಅಂತ. ಹಾಗಾಗಿ ಸಮಾವೇಶ ಆ ಕಡೆ ಮಾಡೋದು ಬಹಳ ಒಳ್ಳೆಯದು. ನಿಮ್ಮ ಪಾರ್ಟಿಯವ್ರಿಗೆ ಹೇಳ್ತೀರಾ? ನಮ್ಮ ಪಾರ್ಟಿಗೆ ಇವಾಗೆಲ್ಲ ಹಿಂದುಳಿದವ್ರ ಸಮಾವೇಶ ದಾವಣಗೆರೆಯಲ್ಲಿ ಮಾಡ್ತಾ ಇದ್ದೀವಿ, ಉತ್ತರ ಕರ್ನಾಟಕ ಬೆಲ್ಗಾಮಲ್ಲಿ ಒಂದು ಮಾಡ್ತಾ ಇದ್ದೀವಿ, ಬೆಂಗಳೂರಲ್ಲಿ ಒಂದೇ ಒಂದು ಮಾಡೋದು ಅಷ್ಟೇ. ಇನ್ಮೇಲೆ ಅದನ್ನೊಂದು ಮಾಡಿಬಿಡಿ. ಬೆಂಗಳೂರಲ್ಲಿ 1 ಕೋಟಿ ಮತದಾರರಿದ್ದಾರೆ, ಅವರೆಲ್ಲ ಇಲ್ಲೇ ಮಾಡ್ತಾರೆ, ಪ್ಯಾಲೇಸ್ ಅಲ್ಲೇ ಅಲ್ಲೇ ಮಾಡ್ತಾರೆ. ಏನು ತೊಂದರೆ ಏನೂ ಆಗೋದಿಲ್ಲ, ಯಾಕಂದ್ರೆ ಜನ ಕಡಿಮೆ ಇರ್ತಾರೆ. ನಮ್ಮದು ಜನ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಹೊರಗಡೆ ಹೋಗೋರೆ ಹೋಗ್ಲಿ ಬಿಡಿ ಅಂತಂದಿದ್ದಾರೆ. ಬಹಳ ಥ್ಯಾಂಕ್ಸ್. ಇಲ್ಲ, ಚಿತ್ರದುರ್ಗ ಅಲ್ಲಿ ಮಾಡೋದೆಲ್ಲ ಒಳ್ಳೇದೇ. ಡೆವಲಪ್ಮೆಂಟ್ ಬೆಂಗಳೂರು ಬಿಟ್ಟು ಹೋದ್ರೆ ಒಳ್ಳೇದೇ. ಕಾಂಗ್ರೆಸ್ ದೇಶದ ಅತ್ಯಂತ ಹಳೆಯ ಪಕ್ಷ. ಶತಮಾನದ ಇತಿಹಾಸ ಇರೋ ಕಾಂಗ್ರೆಸ್ನಲ್ಲಿ ಈಗ ಹೊಸ ಗಾಳಿ ಬೀಸೋ ಲಕ್ಷಣ ಕಾಣಿಸ್ತಾ ಇದೆ. ಲೋಕಸಭೆ ನಾಯಕ ಮತ್ತು ಕಾಂಗ್ರೆಸ್ ಉಪಾಧ್ಯಕ್ಷ ಸ್ಥಾನಗಳಿಗೆ ಹೊಸ ಮುಖಗಳನ್ನು ತರುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಯೋಚನೆ ಮಾಡ್ತಾ ಇದೆ. ಶತಮಾನದ ಇತಿಹಾಸವಿರುವ ಪಕ್ಷದಲ್ಲಿ ಯುವಕರಿಗೆ ಆದ್ಯತೆ. ಬಿಜೆಪಿ ಮಣಿಸಲು ಯುವಕರ ಮೊರೆ ಹೋಗುತ್ತಾ ಕಾಂಗ್ರೆಸ್.
ಲೋಕಸಭೆಯ ನಾಯಕ ಮತ್ತು ಕಾಂಗ್ರೆಸ್ನ ಹಿರಿಯ ಮುಖಂಡ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪಕ್ಷದ ಉಪಾಧ್ಯಕ್ಷ ಸ್ಥಾನ ನೀಡೋ ಸಾಧ್ಯತೆ ಇದೆ. ಇದೇ ರೀತಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಸದಸ್ಯರಾಗಿರುವಂತಹ ಮಧ್ಯಪ್ರದೇಶದ ಸಂಸದ ಮತ್ತು ಯುವ ನಾಯಕ ಜ್ಯೋತಿರಾದಿತ್ಯ ಸಿಂಧಿಯಾ ಲೋಕಸಭೆಯ ನಾಯಕ ಸ್ಥಾನಕ್ಕೆ ನೇಮಿಸುವ ಸಾಧ್ಯತೆ ಇದೆ. ದೇಶದಾದ್ಯಂತ ಇರುವ ಮೋದಿ ಅಲೆಯ ವಿರುದ್ಧ ಯುವ ನಾಯಕರನ್ನ ಬೆಳೆಸುವ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಮಹತ್ವದ ಹೆಜ್ಜೆ ಇಡಲು ಸಿದ್ಧತೆ ನಡೆಸಿದೆ. 2014ರ ಲೋಕಸಭೆ ಚುನಾವಣೆಯ ನಂತರ ದೇಶದ ವಿವಿಧ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿಯುವಲ್ಲಿ ವಿಫಲವಾಗಿತ್ತು. ಪಂಚರಾಜ್ಯಗಳ ವಿಧಾನಸಭೆ ಚುನಾವಣೆಯಲ್ಲಿ ಗೋವಾ ಮತ್ತು ಮಣಿಪುರ ರಾಜ್ಯಗಳಲ್ಲಿ ಅತಿ ಹೆಚ್ಚು ಸ್ಥಾನ ಗಳಿಸಿದ್ರೂ ಪಕ್ಷ ಅಧಿಕಾರ ಹಿಡಿಯುವಲ್ಲಿ ಹಿಂದೆ ಬಿದ್ದಿತ್ತು. ಪುದುಚೇರಿ ಮತ್ತು ಪಂಜಾಬ್ ರಾಜ್ಯಗಳನ್ನು ಹೊರತುಪಡಿಸಿದರೆ ಪಕ್ಷ ಭಾರಿ ಹಿನ್ನಡೆ ಅನುಭವಿಸಿತ್ತು. ಈ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಬಲ ನೀಡುವ ನಿಟ್ಟಿನಲ್ಲಿ ಸಂಘಟನೆಗೆ ಒತ್ತು ನೀಡಲು ಕಾಂಗ್ರೆಸ್ ಮುಂದಾಗಿದೆ. ಮುಂಬರುವ ದಿನಗಳಲ್ಲಿ ವಿವಿಧ ರಾಜ್ಯಗಳ ವಿಧಾನಸಭೆ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಯುವಕರಿಗೆ ಆದ್ಯತೆ ನೀಡಲಿದೆ. ಪಂಜಾಬ್ ಸಿಎಂ ಕ್ಯಾಪ್ಟನ್ ಅಮರಿಂದರ್ ಅವರ ಬದಲಿಗೆ ಸುನಿಲ್ ಜಕಾರ್ ಅವರಿಗೆ ರಾಜ್ಯದ ಹೊಣೆ ವಹಿಸಲಾಗಿದೆ. ಉತ್ತರಾಖಂಡದಲ್ಲಿ ಪ್ರೀತಮ್ ಸಿಂಗ್ ಅವರನ್ನ ನೇಮಿಸಲಾಗಿದೆ. ನವದೆಹಲಿಯ ಹೊಣೆಯನ್ನ ಯುವ ಮುಖಂಡರೊಬ್ಬರಿಗೆ ನೀಡುವ ಕುರಿತು ಚಿಂತನೆ ನಡೀತಾ ಇದೆ. ಉತ್ತರ ಪ್ರದೇಶದಲ್ಲಿ ರಾಜ್ ಬಬ್ಬರ್ ನೇತೃತ್ವದಲ್ಲಿ ಮಾಜಿ ಸಂಸದರಾದ ವಿವೇಕ್ ಬನ್ಸಾಲ್, ರಾಜೇಶ್ ಮಿಶ್ರಾ, ಶಾಸಕಿ ಆರಾಧನಾ ಮಿಶ್ರಾ, ಮಾಜಿ ಶಾಸಕ ಪಂಕಜ್ ಮಲ್ಲಿಕ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಎದುರಿಸಲು ಸಭೆ ನಡೆಸಿ ಕಾರ್ಯತಂತ್ರವನ್ನ ರೂಪಿಸುತ್ತಿದ್ದಾರೆ. ಈ ಸಭೆ ನಡೆಸಿರುವುದರ ಮುಖ್ಯ ಉದ್ದೇಶ ದ್ವಿತೀಯ ಮತ್ತು ತೃತೀಯ ಸಾಲಿನ ನಾಯಕರನ್ನ ಬೆಳೆಸುವುದಾಗಿದೆ. ಪ್ರದೀಪ್ ಮಾಲ್ಗುಡಿ, ನ್ಯಾಷನಲ್ ಡೆಸ್ಕ್, ಸುದ್ದಿ ಟಿವಿ. ಎಸ್, ಕಾಂಗ್ರೆಸ್ ಏನು ರಾಷ್ಟ್ರ ಮಟ್ಟದಲ್ಲೂ ಕೂಡ ಬದಲಾವಣೆಯ ಗಾಳಿ ಬೀಸುವ ಲಕ್ಷಣ ಕಾಣ್ತಾ ಇದೆ. ಏನು ಸೋನಿಯಾ ಗಾಂಧಿ ಅವರ ಸ್ಥಾನದಲ್ಲಿ ರಾಹುಲ್ ಗಾಂಧಿ ಅಧಿಕಾರ ಸ್ವೀಕರಿಸ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಬಟ್ ಅವರು ಯಾವಾಗ ಅಧಿಕಾರ ಸ್ವೀಕರಿಸ್ತಾರೆ ಅಧ್ಯಕ್ಷರಾಗಿ ಅನ್ನೋದಿನ್ನೂ ನಿಶ್ಚಳವಾಗಿಲ್ಲ. ಆದರೆ ರಾಹುಲ್ ಗಾಂಧಿಯವರ ಆಲೋಚನೆ ಏನಿದೆ ಅದು ಇಂಪ್ಲಿಮೆಂಟೇಷನ್ನಲ್ಲಿ ಕಾಣ್ತಾ ಇದೆ. ಯುವ ನಾಯಕರಿಗೆ ಹೆಚ್ಚಿನ ಅವಕಾಶ ಕೊಡೋದು ಮತ್ತು ಹಿರಿಯ ನಾಯಕರು ಏನಿದ್ದಾರೆ ಅವ್ರ ನೇಪಥ್ಯಕ್ಕೆ ಹೋಗುವಂಥದ್ದು. ಇದು ಕಾಲದ ಒಂದು ನಿಯಮ, ಕಾಲದ ಮಹಿಮೆ. ಕಾಲ ಹಾಗೇನೋ ಒಂದು ಕಾಲಘಟ್ಟದಲ್ಲಿ ಪ್ರತಿಯೊಬ್ಬರು ಒಂದೊಂದು ಸ್ಥಾನವನ್ನು ಬಿಟ್ಟು ಹೋಗ್ತಾನೆ ಇರಬೇಕಾಗುತ್ತೆ. ಹೊಸಬರು ಬಂದು ಆ ಸ್ಥಾನವನ್ನು ಅಲಂಕರಿಸ್ತಾ ಇರ್ತಾರೆ. ಆದರೆ ಈ ಒಟ್ಟಾರೆ ಈ ಬದಲಾವಣೆ ಯಾವ ರೀತಿ ಪರಿಣಾಮ ಬೀರ್ಬೋದು? ಎಸ್ ನಡೆಸ್ಮೈ, ಒಂದು ತಮಗೆ ಗೊತ್ತಿದೆ, ತಾವು ಖರ್ಗೆ ಅವರಿಗೆ ಹತ್ತಿರ ಆಗಿದ್ರೆ ಖರ್ಗೆ ಅವರನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ನೇಮಿಸಲಾಗುತ್ತೆ ಅನ್ನುವ ವರದಿ ಇದೆ. ಐ ಡೋಂಟ್ ನೋ ಇದು ಅಲ್ಲ, ಅದೇನಿದ್ರು ಹೈಕಮಾಂಡ್ನ ನಿರ್ಧಾರ. ಅದು ಆಗ್ತದೋ ಬಿಡ್ತದೋ ಅದು ನಾವು ಹೇಳಲಿಕ್ಕೆ ಬರೋದಿಲ್ಲ. ಆಗುವವರೆಗೂ ಅದನ್ನು ಏನು ಅದರ ಬಗ್ಗೆ ಚರ್ಚೆ ಅನವಶ್ಯ ಅಂತ ಕಾಣ್ತದೆ ನನಗೆ. ಆದರೆ ಒಂದು ವಿಚಾರ, ಮಾನ್ಯ ರಾಹುಲ್ ಗಾಂಧಿಯವರು ಯುವ ಪೀಳಿಗೆಯನ್ನು ಹೆಚ್ಚು ಪ್ರೋತ್ಸಾಹಿಸಬೇಕು. ಬಟ್ ಯುವ ಪೀಳಿಗೆಗೆ ಸ್ವಲ್ಪ ಟೈಮ್ ಬೇಕಲ್ಲ ನಿಮಗೆ. ಹಿರಿಯರ ಅನುಭವ ಇಲ್ದಿದ್ರೆ ಎಲ್ಲ ನೀವು ಯುವಕರು ತಂದು ಕೂಡಿಸ್ಬಿಟ್ರೆ ಎಲ್ಲವನ್ನೂ ಯುವಕರಲ್ಲ. ಈಗ ನಮ್ಮಲ್ಲಿ ಮೊದಲನೇದಾಗಿ ಬೇರೆಯವರು ನಮ್ಮ ಬಗ್ಗೆ ಮಾತಾಡ್ತಕ್ಕಂಥದ್ದಂದ್ರೆ ಎಲ್ಲ ಅಳಬರೇ ಇದ್ದಾರೆ ಅಲ್ಲಿ ಅಂತ, ಎಲ್ಲ ಅಳಬರು ವಯಸ್ಸಾದವರು ಅಂತ. ಆದರೆ ಇವರೆಲ್ಲರೂ ಕೂಡ ಚುನಾವಣೆ ಕಣಕ್ಕಿಳಿದಾಗ ಅಥವಾ ರಾಜಕೀಯ ವೇದಿಕೆಗೆ ಇವರು ಇಳಿದಾಗ ಇವರೆಲ್ಲ ಮುದುಕರಾಗಿದ್ರ? ಎಲ್ಲರೂ ಯುವಕರೇ ಆಗಿದ್ದವರು. ಅಲ್ಲಿಂದ ಬೆಳೆದು ಬರ್ತಾ 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 ಏನಾಗ್ತದೆ ಅಂತಂತಂದರೆ, ಈಗ ಮಾನ್ಯ ನಾವು ಬೇರೆ ಯಾರನ್ನೂ ಎಕ್ಸಾಂಪಲ್ ತಗೊಳ್ಳೋದು ಬೇಡ, ಖರ್ಗೆ ಅವ್ರನ್ನ ತಗೊಳ್ಳೋಣ. ಅವರು ಬಂದಾಗ ಬಹುಶಃ 28 ವರ್ಷ ಅವರಿಗೆ. 28 ವರ್ಷಕ್ಕೆ ಬಂದರು. ಅದಾದರೆ 33 ವರ್ಷದಲ್ಲಿ ಅವರು ಆಗಲೇ ಮಂತ್ರಿ ಆಗಿದ್ದರು. ಮಂತ್ರಿ ಆದಮೇಲೆ ಅಷ್ಟಕ್ಕೆ ಸಿಕ್ಕಿದ್ದಕ್ಕೆ ಅವರಿಗೆ ಅವಕಾಶ, ಇಲ್ಲಿಯವರೆಗೆ ಇಷ್ಟು ದೊಡ್ಡ ವ್ಯಕ್ತಿಯಾಗಿ ಅಥವಾ ಒಂದು ಶಕ್ತಿಯಾಗಿ ಬೆಳ್ಕೊಂಡು ಇಡೀ ರಾಷ್ಟ್ರದಲ್ಲಿ ಬಂದಿದ್ದಾರೆ. ಇದೇ ನನಗನ್ನಿಸುವುದು ಈಗ ರಾಹುಲ್ ಗಾಂಧಿಯವರು ಬಹುಮಟ್ಟಿಗೆ ಎಲ್ಲ ಹೊಸಬರು ತರೋ ಲಕ್ಷಣ ಕಾಣ್ತಾ ಇದೆ. ಸ್ಲೋಲಿ ಹಿರಿಯರನ್ನ ನೇಪಥ್ಯಕ್ಕೆ ಕಳಿಸ್ಬೋದರೋ ಅನ್ನೋ ಸಂಶಯ ಇದೆ. ಅಲ್ಲಲ್ಲ, ಸಂಶಯ ಏನೋ ಅದು ಸಹಜ ಕೂಡ. ಯಾರು ಅಂತಂತಂದ್ರೆ ತುಂಬ ಏಜ್ ಆದವರು, ಇನ್ನೇನು ಬಹುಶಃ ಅವರು ಹೆಚ್ಚು ಕೆಲಸ ಮಾಡ್ಲಾರರು, ಈಗ ಸುತ್ತಾಡಬೇಕು. ರಾಜಕೀಯ ಅಂತಂದ್ರೆ ನಿಂತ ನೀರಲ್ಲ, ಅದು ಹರಿಯುವ ನೀರು. ಎಲ್ಲೇ ಒಂದು ಕಡೆ ಕುಳಿತುಕೊಂಡು ರಾಜಕೀಯ ಮಾಡೋಕ್ಕಾಗೋದಿಲ್ಲ. ಈ ಕಾಲ ಬದಲಾಗಿದೆ. ಅದಾದ ಮೇಲೆ ಈ BJPಯವರ ಈ ಸುಳ್ಳುಗಳಿಗೆ, ಅವರ ತಂತ್ರಗಳಿಗೆ ನಾವು ಕೂಡ ಇವತ್ತು ಪ್ರತಿ ತಂತ್ರಗಳನ್ನು ಎಣಿಬೇಕಾಗಿದೆ. ಅವರ ಸುಳ್ಳುಗಳಿಗೆ ನಾವು ಉತ್ತರ ಕೊಡಬೇಕಾಗಿದೆ. ಅವ್ರು ಏನೇನು ಅಪಾದನೆಗಳು ಸುಮ್ಮನೆ ಅನವಶ್ಯವಾಗಿ ಮಾಡ್ತಾರೆ, ಅದಕ್ಕೆ ನಾವು ಉತ್ತರ ಕೊಡಬೇಕಾಗಿದೆ. ಅದಕ್ಕೆ ನೀವು ಹಿರಿಯರಿಗೆ ಸಾಧ್ಯ ಇಲ್ಲ ಉತ್ತರ ಕೊಡೋಕೆ ಯುವಕರು ಅಲ್ಲಲ್ಲ, ಹಾಗಲ್ಲ. ಯುವಕರಿಗೆ ಅವಕಾಶಗಳನ್ನು ಹೆಚ್ಚಿಸಬೇಕು. ಹಿರಿಯರನ್ನ ನಾವು ಸಹಕಾರ ತಗೊಳ್ಬೇಕು. ಹಿರಿಯರು ಬಿಜೆಪಿ ಮಾಡಿದಾಗ ಮಾರ್ಗದರ್ಶಕ ಮಂಡಲ್ ಇಲ್ಲ, ನಮ್ಮದು ಮಾರ್ಗದರ್ಶಕವೂ ಇಲ್ಲ, ಏನೂ ಇಲ್ಲ. ಆದ್ರೆ ಏನಾಗತ್ತೆ, ಈಗ ನೀವೇ ನೋಡಿದ್ರಿ,
ನಮ್ಮಲ್ಲಿ ಯುವಕರು ಹೆಚ್ಚಾಗ್ತಿದ್ದಾರೆ. ಸುಮಾರು ಜನರು ಈಗ ತುಂಬ ಅತಿ ಹೆಚ್ಚಾದವರು, ಎಕ್ಸಾಂಪಲ್ SM ಕೃಷ್ಣ ಅವರು BJPಯವರು ದಿವಸ ಹೇಳ್ತಿದ್ರು, ಏನ್ರಿ ಅವ್ರಿಗೆ ಇದೇ ಇಲ್ಲ, ಜ್ಞಾಪಕ ಶಕ್ತಿನೇ ಹೊರಟೋಗಿದೆ, ಅಂಥವ್ರನ್ನ ಇಟ್ಕೊಂಡು ಇದು ಮಾಡ್ತಿದ್ದಾರೆ ಮೋದಿನ ಭಾಷಣದಲ್ಲಿ ಹೇಳಿದ್ರು ಅಂತ ಮೋದಿ ಅವರು ಇಷ್ಟ. ಆದರೆ ಏನೋ ಇಷ್ಟೆಲ್ಲ ಇದಾಗ್ತದಲ್ಲಪ್ಪ, ಹೋಗ್ಲಿ ಬಿಡಿ, ಅವ್ರಿಗೆ ವಯಸ್ಸಾಗಿದೆ, ಎಲ್ಲ ಅನುಭವಿಸಿದ್ದಾರೆ, ಸ್ವಲ್ಪ ನೇಪಥ್ಯಕ್ಕೆ ಇರಲಿ, ಅವ್ರನ್ನೇನಾದರೂ ಸಲಹೆ ಸೂಚನೆಗಳನ್ನು ಕೊಡಲಿ, ಅವರು ಆರಾಮಾಗಿರಲಿ ಅಂತ ನಾವು ಬಿಟ್ಟರೆ, ಅವ್ರನ್ನೇನೆ ಎತ್ತಾಕೊಂಡು ಹೋಗ್ಬಿಟ್ಟು ಅವರೇ ನಮ್ಮ ಮೇಲೆ ಏನೋ ಯುದ್ಧ ಮಾಡ್ದಂಗೆ ನಮಗೊಂದು ಆನೆ ಬಲ ಬಂದಿದೆ ಅಂತ ಹೇಳ್ತಿದ್ರಲ್ಲ. ಈ ಥರದನ್ನ ಅವ್ರು ಮಾಡ್ತಿದ್ದಾರೆ. ಅದು ಇರಲಿ, ನಮ್ಮಲ್ಲಿ ಇರ್ತಕ್ಕಂಥ ಅಂಥವ್ರನ್ನೆಲ್ಲ ಅವ್ರು ಕರ್ಕೊಂಡ್ರೆ ನಮಗೇನು ನೋವೇನು ಇಲ್ಲ, ಗೌರವ ಕೊಡೋಣ ಅವ್ರಿಗೂ. ನಮ್ಮಲ್ಲಿ ಇವತ್ತಿನ ಇದರಲ್ಲಿ ನಮಗೂ ಕೂಡ ಅವಶ್ಯಕತೆ ಇದೆ. ನಾವು ಕೂಡ ಒಂದು ತಪ್ಪು ಮಾಡಿದ್ದೀವಿ ಅಂತ ನನಗೂ ಅನಿಸ್ತದೆ. ಕಾಂಗ್ರೆಸ್ ಪಕ್ಷ ತಾವು ಹೇಳ್ದಂಗೆ ಅತಿ ಒಂದು ಹಳೆಯ ಪಕ್ಷ, ಅದರಿಂದಾಗಿ ಯಾರು ಯುವ ಅವಸ್ಥೆಯಲ್ಲಿ ಬಂದಿರ್ತಾರೆ ಅವರು ಸಕ್ಸಸ್ ಆಗ್ತಾ 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 ಕೊನೆಯ ಗಳಿಗೆವರೆಗೂ ಬಂದಿರ್ತಾರೆ. ನಾವು ಹೊಸ ಮನಸ್ಥಿತಿ, ಆದ್ರೆ ಮನಸ್ಥಿತಿ ಇದೆ, ಅದನ್ನ ಇವತ್ತು ನಾವು ಪ್ರೂವ್ ಮಾಡಬೇಕಾಗಿದೆ. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಅದನ್ನ ಮಾಡ್ಲಿಕ್ಕೆ ಎಲ್ಲ. ಏನ್ ಹೇಳ್ತೀವಿ ಕೃಷ್ಣಕುಮಾರ್, ಒಟ್ಟಾರೆ ಈ ಕಾಂಗ್ರೆಸ್ನ ಒಳಗಡೆ ಯುವಕರು ನಾಯಕತ್ವವನ್ನು ವಹಿಸಿಕೊಳ್ಳುವ ಒಂದು ಒಟ್ಟಾರೆ ವಾತಾವರಣ ಸೃಷ್ಟಿಯಾದಾಗೆ ಕಾಣ್ತಾ ಇದೆ. ಚೇಂಜಸ್ ಇನ್ನೂ ಆಗ್ಬೇಕು, ಆಗಿಲ್ಲ, ಬಟ್ ಸುದ್ದಿ ಅವ್ರ ಪಕ್ಷದಲ್ಲಿ ಬಿಟ್ಟಿದ್ದವ್ರು. ನಾನು ಪಕ್ಷಾತೀತವಾಗಿ ಒಂದು ಹೇಳಕ್ ಬಯಸ್ತೀನಿ, ಮೋರ್ ದನ್ 50%, 50ಕ್ಕಿಂತ ಹೆಚ್ಚು ಇಂಡಿಯಾ ಪಾಪ್ಯುಲೇಷನ್ 30 ವರ್ಷಕ್ಕಿಂತ ಕಡಿಮೆ ಇದ್ದಾರೆ. ಎಷ್ಟೋ ಯುವಕರು, ಪಕ್ಷಗಳೆಲ್ಲ ಯುವಕರು ತಂದ್ರೆ ಒಳ್ಳೇದೇ. ಕುಮಾರಸ್ವಾಮಿ 58 ವಯಸ್ಸು ಯುವಕರೇ ಇಲ್ವಾ? 58 ಯಾರಾದ್ರೂ ಯುವಕರು ಅಂತ? ಇದು ಯಡಿಯೂರಪ್ಪ 75 ಯುವಕರು ಅಂತ ಹೇಳಕ್ ಸಾಧ್ಯನಾ? ನೋಡಿ, ಬಿಲೋ 40 ಇದ್ರೆ ಅವರನ್ನ ಯುವಕರು ಅಥವಾ ಯವನಸ್ಥರು ಅಂತ ಕರೀತಾರೆ. ಇಟ್ ಇಸ್ ಅ ಡಿಕ್ಷನರಿ ವರ್ಡ್ ಅದು. ಅದಾದ್ಮೇಲೆ ನಿಮ್ಮಲ್ಲಿ ಎಲ್ಲ ಪಕ್ಷದಲ್ಲೂ ಒಂದು, ಈಗ ನೋಡಿ, ರೇವಣ್ಣ ಮಗ ಪ್ರಜ್ವಲ್ ರೇವಣ್ಣ ಇದ್ದಾರೆ ಅಲ್ವಾ, ಕುಮಾರಣ್ಣನ ಮಗ ನಿಖಿಲ್ ಇದ್ದಾರೆ, ನಿಖಿಲ್ ಗೌಡ. ಅವರೆಲ್ಲ ರಾಜಕೀಯಕ್ಕೆ ಬರ್ತಾರಾ ಇಲ್ವಾ ಅಂತ ನನಗ್ ಗೊತ್ತಿಲ್ಲ. ಅಲ್ಲಲ್ಲ, ಯುವಕರಿಗೆ ಯುವಕರು ನಮ್ಮ ದೇಶದಲ್ಲಿ ಯಾರು ಪ್ರಧಾನಿ ಅಮೆರಿಕ ತರ 40 ವಯಸ್ಸು 42 ವಯಸ್ಸಲ್ಲಿ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ 60 ಕಡಿಮೆ ಇದ್ರೆ, 30 60 ಕಡೆ ಏನಾದ್ರು ಇದ್ರೆ ಹೆಚ್ಚು ಕಮ್ಮಿ ಗುಡ್. ನಾವೆಲ್ಲ ಯುವಕರೇ. ಮುಂದೆ ಸುದ್ದಿ ಅಂತ ನೋಡೋಣ. ರಾಜ್ಯ ಬಿಜೆಪಿ ನಾಯಕರ ನಡುವಿನ ಮುಸುಕಿನ ಗುದ್ದಾಟ ಮುಂದುವರೆದಿದೆ. ಅದು ಎಲ್ಲಿಯವರೆಗೆ ಅಂದ್ರೆ ಪಕ್ಷದ ಕಚೇರಿಯ ಸಿಬ್ಬಂದಿಯನ್ನ ಮನೆಗೆ ಕಳಿಸೋವರೆಗೆ. ರಾಜ್ಯ ಬಿಜೆಪಿ ಕಚೇರಿ ಕಾರ್ಯದರ್ಶಿಯಾಗಿದ್ದ ಕೇಶವ್ ಪ್ರಸಾದ್ಗೆ ಗೇಟ್ ಪಾಸ್ ನೀಡಲಾಗಿದೆ. ಪಕ್ಷದ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಹಾಗೂ ವಿಧಾನ ಪರಿಷತ್ ವಿಪಕ್ಷ ನಾಯಕ KS ಈಶ್ವರಪ್ಪ ನಡುವಿನ ಗುದ್ದಾಟ ಈ ನಡುವೆ ಸ್ವಲ್ಪವೂ ಕಡಿಮೆ ಆಗಿಲ್ಲ ಅನ್ನೋದು ಈ ಮೂಲಕ ಸಾಬೀತಾಗಿದೆ. ಬಣ ರಾಜಕೀಯದ ಸುಳಿಯಲ್ಲಿ ಸಿಲುಕಿದೆ ಕಮಲ. ಭಿನ್ನಮತಕ್ಕೆ ಬ್ರೇಕ್ ಹಾಕಲು ವರಿಷ್ಠರು ವಿಫಲ. ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ವರ್ಸಸ್ ಈಶ್ವರಪ್ಪ ನಡುವಿನ ಪ್ರತಿಷ್ಠೆಯ ಬಡಿದಾಟಕ್ಕೆ ಕಮಲಪಾಳ್ಯ ನಲುಗಿ ಹೋಗಿದೆ. ಒಗ್ಗಟ್ಟಿನ ರಾಜಕಾರಣದ ಬದಲಾಗಿ ಒಣ ಪ್ರತಿಷ್ಠೆಯ ರಾಜಕಾರಣಕ್ಕೆ ಮುಂದಾಗಿರುವ ಪಕ್ಷದ ನಾಯಕರ ಕಿತ್ತಾಟ ನಿಷ್ಠಾವಂತ ಕಾರ್ಯಕರ್ತರನ್ನ ಕಂಗೆಡಿಸಿದೆ. ಇದರ ಬಿಸಿ ರಾಜ್ಯ ಬಿಜೆಪಿ ಕೇಂದ್ರ ಜಗನ್ನಾಥ ಭವನಕ್ಕೂ ತಟ್ಟಿದೆ. ಇದರ ಫಲವಾಗಿ ಕಚೇರಿಯ ಸಿಬ್ಬಂದಿ ಕೆಲಸ ಕಳೆದುಕೊಳ್ಳುವ ಭೀತಿ ಎದುರಾಗಿದೆ. ಇದಕ್ಕೆ ನಿದರ್ಶನ ಬಿಜೆಪಿ ಕಚೇರಿ ಕಾರ್ಯದರ್ಶಿ ಕೇಶವ್ ಪ್ರಸಾದ್. ಕೆಲ ದಿನಗಳ ಹಿಂದಷ್ಟೇ ಭಿನ್ನಮತೀಯರ ಸಮಾವೇಶಕ್ಕೆ ಸಹಕರಿಸಿದ ಆರೋಪದ ಹಿನ್ನೆಲೆಯಲ್ಲಿ ಕಚೇರಿಯ ಕಂಪ್ಯೂಟರ್ ಆಪರೇಟರ್ ಮಲ್ಲಿಕಾರ್ಜುನ್ರನ್ನ ಕೆಲಸದಿಂದ ವಜಾ ಮಾಡಲಾಗಿತ್ತು. ಈಗ ಕೇಶವ್ ಪ್ರಸಾದ್ ಸರದಿ. ಸತತವಾಗಿ 14 ವರ್ಷಗಳಿಂದ ಬಿಜೆಪಿ ಕಚೇರಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದ ಕೇಶವ್ ಪ್ರಸಾದ್ ಇದ್ದಕ್ಕಿದ್ದಂತೆ ಕೆಲಸಕ್ಕೆ ರಾಜೀನಾಮೆ ನೀಡಿದ್ದಾರೆ. ನಿನ್ನೆ ಸಂಜೆ ಸಂಘಟನಾ ಕಾರ್ಯದರ್ಶಿ ಅರುಣ್ ಕುಮಾರ್ ಅವರಿಗೆ ಕೇಶವ್ ಪ್ರಸಾದ್ ರಾಜೀನಾಮೆ ಪತ್ರ ನೀಡಿದ್ದಾರೆ. ಮಲ್ಲಿಕಾರ್ಜುನ್ರಂತೆ ಕೇಶವ್ ಪ್ರಸಾದ್ ಕಾರ್ಯವೈಖರಿ ಮೇಲೂ ಯಡಿಯೂರಪ್ಪ ಬಣ ಅನುಮಾನ ವ್ಯಕ್ತಪಡಿಸಿತು ಎಂದು ಹೇಳಲಾಗ್ತಾ ಇದೆ. ಹೀಗಾಗಿ ಕೆಲಸ ಬಿಡುವುದು ಸೂಕ್ತ ಎಂದು ಯಡಿಯೂರಪ್ಪ ಬೆಂಬಲಿಗರು ಕೇಶವ್ ಪ್ರಸಾದ್ರಿಗೆ ಮೌಖಿಕವಾಗಿ ಸೂಚಿಸಿದ್ರು ಎನ್ನಲಾಗಿದೆ. ಕೇಶವ್ ಪ್ರಸಾದ್ ರಾಜೀನಾಮೆ ನೀಡಿ ದಿನವೂ ಕಳೆದಿಲ್ಲ. ಅದಾಗಲೇ ಯಡಿಯೂರಪ್ಪ ಗಣೇಶ್ ಯಾಜಿ ಅವರನ್ನ ಕಚೇರಿ ಕಾರ್ಯದರ್ಶಿಯನ್ನಾಗಿ ನೇಮಿಸಿದ್ದಾರೆ. ಗಣೇಶ್ ಯಾಜಿ ಯಡಿಯೂರಪ್ಪ ಆಪ್ತರೆಂದೇ ಹೇಳಲಾಗ್ತಾ ಇದೆ. ಕೇಶವ್ ಪ್ರಸಾದ್ರನ್ನ ರಾಜೀನಾಮೆ ನೀಡುವಂತೆ ಮಾಡಿ BSY ತಮಗೆ ಬೇಕಾದವರನ್ನೇ ಕಾರ್ಯದರ್ಶಿಯನ್ನಾಗಿ ಮಾಡಿದ್ದಾರೆ ಎಂಬ ಗುಸುಗುಸು ಪಕ್ಷದ ಆಂತರಿಕ ವಲಯಗಳಲ್ಲಿ ಕೇಳಿ ಬರ್ತಾ ಇದೆ.
ಆರ್ಎಸ್ಎಸ್ ಮುಖಂಡ ಸಂತೋಷ್ ಹಾಗೂ ಈಶ್ವರಪ್ಪ ಆಪ್ತರ ಮೇಲೆ ಯಡಿಯೂರಪ್ಪ ಬ್ರಹ್ಮಾಸ್ತ್ರ ಪ್ರಯೋಗಿಸ್ತಾ ಇದ್ದಾರೆ. ಈಗಾಗಲೇ ಉಭಯ ನಾಯಕರ ಗುದ್ದಾಟದಿಂದ ಗೊಂದಲಕ್ಕೀಡಾಗಿರುವಂತಹ ಕಾರ್ಯಕರ್ತರು ಪಕ್ಷ ಸಂಘಟನೆಯ ಉತ್ಸಾಹವನ್ನ ಕಳೆದುಕೊಳ್ತಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಪವನ್ ಕುಮಾರ್, ಪೊಲಿಟಿಕಲ್ ಬ್ಯೂರೋ, ಸುದ್ದಿ ಟಿವಿ. ಎಸ್ ಸರ್, ಇದು ಪಕ್ಷದ ಆಂತರಿಕ ವಿಚಾರ. ಪಕ್ಷದ ಒಳಗಡೆ ಏನು ಆಫೀಸ್ ಹ್ಯಾಂಗ್ ರನ್ ಮಾಡಬೇಕು ಅದು ಯಡಿಯೂರಪ್ಪನವ್ರಿಗೆ ಬಿಟ್ಟಿದ್ದು. ಅವರು ಯಾರು ಬೇಕಾದರೂ ತಗೋಬೋದು, ಯಾರು ಬೇಕಾದರೂ ಮನೆಗೆ ಕಳಿಸ್ಬೋದು, ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ಇದು ಯಾಕೆ ಒಂದು ಸಾರ್ವಜನಿಕ ಇಶ್ಯೂ ಆಗುತ್ತೆ ಅಂತ ಅಂದರೆ, ಅವರು ಯಾರ್ಯಾರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅವರು ಯಡಿಯೂರಪ್ಪ ವಿರೋಧಿ ಆಗಿದ್ದು ಅನ್ನೋದಷ್ಟೇ. ಆ ಕಾರಣಕ್ಕೆ ನಾವು ಈ ಸುದ್ದಿ ಯಾಕೆ ತಗೊಂಡ್ವಿ ಅಂತ ಅಂದರೆ, ಬಿ ಜೆ ಪಿಯ ಒಳಗಡೆ ಇರುವ ಭಿನ್ನಮತದ ರಾಜಕಾರಣ ಏನಿದೆ, ಆ ರಾಜಕಾರಣದ ನೆರಳುಗಳಿದೆಲ್ಲ ಭಿನ್ನಮತದ ನೆರಳುಗಳು. ಆ ಕಾರಣಕ್ಕೆ ನಾನು ತೆಗೆದುಕೊಡೋದು. ಈ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಬಿ ಜೆ ಪಿಯ ಪ್ರತಿನಿಧಿ ಇರಬೇಕಾಗಿತ್ತು, ಬಟ್ ಬರಬೇಕಾದ್ರೆ ಬಂದಿಲ್ಲ. ಯಾಕೆ ಬಂದಿಲ್ಲವೋ ಗೊತ್ತಿಲ್ಲ ನಮಗೆ. ಬಂದರೆ ಅವ್ರನ್ನ ಕೇಳ್ಬೋದಾಗಿತ್ತು. ಆದರೆ ಒಂದು ರಿಯಾಕ್ಷನ್ ತಗೋಬಿಡ್ತೀನಿ ನಾನು. ಎಸ್, ವಾಟ್ ಯು ಸೇ? ಇದರಲ್ಲಿ ಏನಂತಂದ್ರೆ, ಇಟ್ ಮೇ ಬಿ ಎ ಇಂಟರ್ನಲ್ ಮ್ಯಾಟರ್ ಆಫ್ ದಿ ಪಾರ್ಟಿ ಬಿಜೆಪಿ. ನಮ್ಮದೇನು ಅದರಲ್ಲಿ ಪಾತ್ರ ಇಲ್ಲ. ಆದರೂ ಕೂಡ ಏನಂತಂದ್ರೆ, ಇಟ್ ಶೋಸ್ ದಿ ಆಕ್ಷನ್ ಆಫ್ ದಿ ಬಿಜೆಪಿ ಲೀಡರ್ಸ್. ಏನಂತಂದ್ರೆ, ಅಲ್ಲೇ ನಿಮ್ಮ ಆಫೀಸ್ ಬೇರರ್ಗಳಲ್ಲೂ ಕೂಡ ಬಣಗಳಿವೆ ಅಂದಮೇಲೆ ನಿಮ್ಮಲ್ಲಿ ಬಣಗಳಿವೆ. ಇದು ಏನು ತೋರಿಸ್ತದಂತಂದ್ರೆ, ನಿಮ್ಮ ಮನಸ್ಸುಗಳು ಎಷ್ಟು ಒಡೆದಿದೆ, ನೀವು ಎಷ್ಟೊಂದು ಡಿಫರೆಂಟ್ ಆಗಿ ಈಗ ಆಕ್ಟ್ ಮಾಡ್ತಿದ್ದೀರಿ. ಬಟ್ ನೀವು ಮುಖಂಡರುಗಳು ಎಲ್ಲಿ ಮನಸ್ತಾಪಗಳು ಆಗ್ತಕ್ಕಂಥದ್ದು ಸಹಜ. ಆದ್ರೆ ಇಷ್ಟಿದೆ ಅಂತಂತಂದ್ರೆ, ನಿಮ್ಮದು ಭವಿಷ್ಯ ಅವರೆಲ್ಲರೂ ಹೊರಗಡೆ ಹೋಗ್ತಿದ್ದಾರೆ. ಕೆಲಸ ಮಾಡೋರು ಕೂಡ ಕೊನೆಗೆ ಎಲ್ಲರೂ ಸೇರಿ ನೀವು ಬಾಗಿಲಾಕೋ ಕೆಲಸ, ನೀವು ಬಿಜೆಪಿದ ಬಾಗಿಲಾಕೋ ಕೆಲಸ ಕರ್ನಾಟಕದಲ್ಲಿ ನಡೀತಾ ಇದೆ ಅಂತಕ್ಕಂಥ ನಾವು ಹೇಳ್ಬೋದು ಅಷ್ಟೇ. ಅದೇ ಇವ್ರು ಹೇಳಿದ್ದು 100% ಸತ್ಯ. ಅಲ್ಲಿ ಒಳಗಡೆ ಏನು ನಡೀತಾ ಇದೆ, ಒಡೆದೋಗಿರೋ ಮನೆ, ಆಫೀಸ್ ಅವ್ರನ್ನೇ ಸಸ್ಪೆಕ್ಟ್ ಮಾಡೋದು, ಅವರೇ ಚಾಕು ಹಾಕ್ತಾ ಇದಾರೆ ನಮ್ಗೆ ಹಿಂದ್ಗಡೆ. ರಾಜಕಾರಣದಲ್ಲಿ ಚಾಕು ಹಾಕ್ದೆ ಗುಲಾಬಿ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ರೆಡ್ ರೋಸ್ ಕೊಟ್ಬಿಟ್ಟು ಕಚೇರಿ ಒಳಗಿರೋರು ಅವ್ರು ಇವ್ರಿಗೆ ನಾವೇ ಅಪಾಯಿಂಟ್ ಮಾಡಿರೋರಿಗೆ ನಾವೇ. ಯಾವಾಗ ರಾಜಕಾರಣ ಅನ್ನೋದು ಶುರು ಆಯ್ತೋ ಅವಾಗ ಇದೆಲ್ಲ ಇದೆ. ರಾಜ ಮಹಾರಾಜರ ಹೊರಗಡೆ ಬರಬಾರ್ದು, ಹೊರಗಡೆ ಬರಬಾರ್ದು ಅನ್ನೋದು ಆದರ್ಶ. ವಾಸ್ತವ ಹಂಗಿರಲ್ಲ. ಈಗ ನಿಮ್ಮಲ್ಲಿ ಇಲ್ವ? ಈಗ ಹೊರಗೆ ಬರಲ್ಲ. ಕುಮಾರಣ್ಣ, ರೇವಣ್ಣ ಏನು ಬಹಳ ಚೆನ್ನಾಗಿದಾರ? ಇಲ್ವಲ್ಲ, ಇದಾರ, ಬಹಳ ಚೆನ್ನಾಗಿದ್ದಾರೆ. ಎಷ್ಟು ಚೆನ್ನಾಗಿದ್ದಾರೆ. ಯಾಕೆ ಇದು ಗೃಹ ಪ್ರವೇಶ ಕಚೇರಿ ಆಗುವಾಗ ಬಂದಿದ್ರಲ್ಲ, ಬರಲ್ಲ ಅಂತ ಹೇಳಿದವ್ರು ಯಾರು? ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರು ಅವರು. ಅಂದ್ರೆ ಭವಾನಿ ಬಹಳ ಚೆನ್ನಾಗಿದಾರ. ಕೃಷ್ಣಕುಮಾರ್ ಎಲ್ಲ ಫ್ಯಾಮಿಲಿ ಮ್ಯಾಟರ್ಸ್ ಕೇಳಿದ್ರೆ, ನೀವು ನಿಮ್ಮ ಹೆಂಡತಿನೂ ಚೆನ್ನಾಗಿದ್ದೀರಾ ಅಂತ ಕೇಳಿದ್ರೆ ನಾನು ಹೇಗೆ ಭಟ್ರೆ ಹೇಳೋದು? ನೀವು ನಿಮ್ಮ ಮಗನು ಚೆನ್ನಾಗಿದ್ದೀರಾ ಅಂದ್ರೆ ನಾವೇನ್ರಿ? ರೇವಣ್ಣ ಪ್ರಜ್ವಾಲ್ ಚೆನ್ನಾಗಿದ್ದಾರೆ ಅವರೆಲ್ಲ ಸೋಲ್ಜರ್ಸ್, ಎಲ್ಲ ಸೋಲ್ಜರ್ಸ್, ಎಲ್ಲ ಪಕ್ಷಕ್ಕೆ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲ ಒಗ್ಗಟ್ಟಾಗಿದ್ದಾರೆ. ನಾವು ಹೇಳಿದ್ರೆ ಎಲ್ಲ ಒಗ್ಗಟ್ಟಾಗಿದ್ದಾರೆ ಅಂತ ಅವ್ರು ಹೇಳಿದ್ರು. ಹೇಗೆ ಅಂದ್ರೆ, ದೊಡ್ಡವರು ಇರೋವರೆಗೆ ಇರ್ತಾರೆ. ಅಲ್ಲಲ್ಲ, ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಗೃಹ ಪ್ರವೇಶ ಮಾಡಿದ್ರಲ್ಲ ಆಫೀಸು, ಅವತ್ತು ಬಂದಿದ್ರಂತೆ ಅವರು. ಅದರಿಂದ ಒಗ್ಗಟ್ಟು ಇಷ್ಟು ದಿವಸ ಇಲ್ಲದಿದ್ದು ಮದುವೆ ಮನೆಗೆ ಮದುವೆ ಕರೀರಿ. ಈಗ ನಾಳೆ ನಿಮ್ಮ ಮಗಳದ್ದು ಯಾರದ ಮದುವೆ ಆಯ್ತಪ್ಪ, ನೀವು ಇನ್ವಿಟೇಷನ್ ಕೊಡ್ತೀರಿ ಕೃಷ್ಣಕುಮಾರ್, ನಿಮ್ಮ ಬದ್ಧ ವೈರಿ ಅಂದ್ಕೊಂಡು ರಿಲೇಟಿವ್ಸ್ ಬರ್ತಾರೆ. ಇಲ್ಲ, ಬಟ್ ನೀವು ನನ್ನ ಪ್ರಶ್ನೆ ಕೇಳಲ್ವ? ನೀವು ನಿಮ್ಮ ಮಗಳು ಚೆನ್ನಾಗಿದ್ದೀರಾ ಅಂತ ಕೇಳ್ತೀರಾ? ಯಾರು ನೀವು? ಹಾಗಾಗಿ ನೀವು ಕೇಳಿದ ತಕ್ಷಣ ನೀವೇ ಇದು ನೋಡ್ಬೇಕು. ಪ್ರಜ್ವಾಲ್ ರೇವಣ್ಣ ಚೆನ್ನಾಗಿದ್ದಾರೆ, ದೇವೇಗೌಡರು ಕುಮಾರಣ್ಣ ಚೆನ್ನಾಗಿದ್ದಾರೆ ಅಂದ್ರೆ. ಜೆಡಿಎಸ್ ಅಂದ್ರೆ ಅದು ಒಂದು ಕುಟುಂಬ ರಾಜಕಾರಣದ ಪಾರ್ಟಿ, ಒಂದು ಕುಟುಂಬದ ಜನ. ಹಾಗಾದ್ರೆ ರಾಹುಲ್ ಗಾಂಧಿನೂ ಇದು ಸೋನಿಯಾ ಗಾಂಧಿನೂ ಚೆನ್ನಾಗಿದ್ದಾರೆ ಕೇಳಿ, ಕೇಳ್ತೀರಿ ನೋಡಿ. ಎಲ್ಲ ಉತ್ತರ ಕೊಡೋದು ಅಷ್ಟೇ, ಚೆನ್ನಾಗಿದ್ದಾರೆ. ಅನಧಿಕೃತ ಕಸಾಯಿಖಾನೆಗಳಿಗೆ ಬೀಕ ಹಾಕಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಉತ್ತರ ಪ್ರದೇಶ ಸರ್ಕಾರವನ್ನು ಅಲಹಾಬಾದ್ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಜನರ ಆಹಾರ ಕಿತ್ತುಕೊಳ್ಳುವ ಹಕ್ಕು ಸರ್ಕಾರಕ್ಕಿಲ್ಲ ಅಂತ ನ್ಯಾಯಾಲಯ ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ಚಾಟಿ ಏಟ್ ನೀಡಿದೆ. ಈ ಕುರಿತ ವರದಿ ಇಲ್ಲಿದೆ. ಜನರ ಆಹಾರ ಕಿತ್ತುಕೊಳ್ಳುವ ಹಕ್ಕು ಸರ್ಕಾರಕ್ಕಿಲ್ಲ. ಸಿಎಂ ಆದಿತ್ಯನಾಥ್ ಸರ್ಕಾರಕ್ಕೆ ಕೋರ್ಟ್ ತರಾಟೆ. ಹೊಸ ಲೈಸೆನ್ಸ್ ನೀಡುವಂತೆ ನ್ಯಾಯಾಲಯ ಆದೇಶ.
ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ಅನಧಿಕೃತ ಕಸಾಯಿಖಾನೆಗಳಿಗೆ ಬೀಗ ಹಾಕುವುದರ ಮೂಲಕ ಗೋಮಾಂಸ ಮಾರಾಟಕ್ಕೆ ಕಡಿವಾಣ ಹಾಕಿತ್ತು. ಇದು ಹಲವು ಗೋಮಾಂಸ ಮಾರಾಟಗಾರರ ಹಾಗೂ ಗೋಮಾಂಸ ಸೇವಿಸುವವರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯೋಗಿ ಸರ್ಕಾರದ ವಿರುದ್ಧ ಗೋಮಾಂಸ ಮಾರಾಟಗಾರರು ಸೇರಿದಂತೆ ಹಲವರು 27 ಅರ್ಜಿಗಳನ್ನು ಅಲಹಾಬಾದ್ ಹೈಕೋರ್ಟ್ಗೆ ಸಲ್ಲಿಸಿದ್ರು. ಇಂದು ಈ ಅರ್ಜಿಗಳನ್ನು ಪರಿಶೀಲಿಸಿದ ಅಲಹಾಬಾದ್ ಹೈಕೋರ್ಟ್ ಯೋಗಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದೆ. ಜನರ ಆಹಾರವನ್ನ ಕಿತ್ತುಕೊಳ್ಳುವ ಹಕ್ಕು ಸರ್ಕಾರಕ್ಕಿಲ್ಲ. ಕಸಾಯಿಖಾನೆಗಳಿಗೆ ಹೊಸ ಲೈಸೆನ್ಸ್ ನೀಡುವಂತೆ ಹಾಗೂ ಹಳೆ ಲೈಸೆನ್ಸ್ ಮರು ನವೀಕರಣ ಮಾಡೋಕೆ ಅವಕಾಶ ನೀಡುವಂತೆ ಆದೇಶಿಸಿದೆ. ಹಾಗೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಜುಲೈ 17ರೊಳಗೆ ಸಮಗ್ರ ಮಾಹಿತಿ ನೀಡಬೇಕು ಅಂತ ಆದೇಶಿಸಿದೆ. ಸರ್ಕಾರ ತನ್ನ ಜವಾಬ್ದಾರಿಯಿಂದ ದೂರ ಸರಿಯುವಂತಿಲ್ಲ ಅಂತ ಕೋರ್ಟ್ ಖಡಕ್ ಆಗಿ ಆದೇಶಿಸಿದೆ. ಕಳೆದ ಮಾರ್ಚ್ ತಿಂಗಳಿನಿಂದ ಯುಪಿ ಸರ್ಕಾರ ಕಸಾಯಿಖಾನೆಗಳಿಗೆ ಲೈಸೆನ್ಸ್ ಮರು ನವೀಕರಣಕ್ಕೆ ಅವಕಾಶ ನೀಡಿರಲಿಲ್ಲ. ಇದೀಗ ಅಲಹಾಬಾದ್ ಹೈಕೋರ್ಟ್ನ ಈ ಆದೇಶದಿಂದ ಯುಪಿ ಸರ್ಕಾರಕ್ಕೆ ಹಿನ್ನಡೆಯಾದರೆ ಗೋಮಾಂಸ ಮಾರಾಟಗಾರರಿಗೆ ಕೊಂಚ ರಿಲೀಫ್ ಸಿಕ್ಕಂತಾಗುತ್ತೆ. ಜ್ಯೋತಿ ದಫೇದಾರ್, ನ್ಯಾಷನಲ್ ಡೆಸ್ಕ್, ಸುದ್ದಿ ಟಿವಿ. ಎಸ್, ಇದೊಂದು ಬಹುಮುಖ್ಯವಾದ ನ್ಯಾಯಾಲಯದ ಆದೇಶ ಅಂತ ನಾನು ನಂಬಿದ್ದೇನೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಏನು ನಮ್ಮ ಫುಡ್ ಕಲ್ಚರ್ ಏನಿದೆ ಅದರ ಒಳಗಡೆ ಅಧಿಕಾರ ನಡೆಸುವವರು ಪ್ರವೇಶ ಮಾಡೋದು ತುಂಬ ಅಪಾಯಕಾರಿಯಾದ್ದು. ಯಾಕೆಂದರೆ ನಾನು ಯಾವ ಆಹಾರವನ್ನು ಸ್ವೀಕಾರ ಮಾಡಬೇಕು ಅನ್ನೋದು ನನಗೆ ಬಿಟ್ಟಿದ್ದೆ ಹೊರತು ಸರ್ಕಾರಕ್ಕೆ ಬಿಟ್ಟಿದ್ದಲ್ಲ. ಅದು ಒಬ್ಬ ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯ. ನಾನು ಸಸ್ಯಾಹಾರವನ್ನು ಸ್ವೀಕರಿಸ್ಬೋದು, ಮಾಂಸಾಹಾರವನ್ನು ಸ್ವೀಕರಿಸ್ಬೋದು, ನನಗೆ ಬಿಟ್ಟಿದ್ದು. ಆದರೆ ಇಂಥ ಆಹಾರವನ್ನು ಸ್ವೀಕರಿಸಬೇಕು ಅನ್ನೋದನ್ನು ಇಂಡೈರೆಕ್ಟ್ಲಿ ಹೇರುವಂಥದ್ದು. ಅಂದರೆ ನಾನು ಸ್ವೀಕರಿಸುವ ಆಹಾರ ಏನಿದೆ ಆಹಾರ ಸರಿಯಾದ ಆಹಾರ ಅಲ್ಲ ಅಂತ ಸರ್ಕಾರದ ಅನಿಸಿದ್ರೆ ನನಗೆ ಆಹಾರ ದೊರಕದಿದ್ದಾಗ ಮಾಡುವಂಥದ್ದು. ಈ ಯತ್ನ ಏನು ನಡೀತಾ ಇತ್ತು, ಈ ಯತ್ನಕ್ಕೆ ಇವತ್ತು ಅಲಹಾಬಾದ್ ಹೈಕೋರ್ಟ್ ಭಾಳ ಬಹುಮುಖ್ಯವಾದ ಒಂದು ತೀರ್ಪನ್ನು ನೀಡಿದೆ. ಎಸ್ ಕೃಷ್ಣಕುಮಾರ್, ವಾಟ್ ಇಸ್ ಯುವರ್ ರಿಯಾಕ್ಷನ್? ಇದು ನ್ಯೂಟ್ರಿಷನ್ ಬೇಸ್ಡ್ ಇದ್ರೆ ಪರವಾಗಿಲ್ಲ, ಇದು ರಿಲಿಜನ್ ಬೇಸ್ಡ್ ಆಗ್ತಾ ಇದೆ. ಯಾವುದು ಈ ಯಾವ್ದು ತಿನ್ಬೇಕು ಯಾವ್ದು ತಿನ್ಬೇಡ್ದು ಅನ್ನೋದು. ಉತ್ತರ ಪ್ರದೇಶದಲ್ಲಿ ಎಸ್ಪೆಷಲಿ ಇವಾಗ ಯೋಗಿ ಆದಿತ್ಯನಾಥ್ ಸರ್ಕಾರ ಬಂದಾದ್ಮೇಲೆ ಅಲ್ಲಿ ಸುಮಾರು ಘಟನೆಗಳಾಗಿದೆ. ಇದು ತಿನ್ಬಾರ್ದು, ಇದೇ ತಿನ್ಬೇಕು, ಸ್ಕೂಲ್ಗಳಿಗೆಲ್ಲ ಇದೇ ಈ ಆಹಾರನೇ ತರಿಸ್ಬೇಕು, ಬರೀ ತೀರ್ಥ ಕುಡಿಬೇಕು, ಕರೆಕ್ಟ್, ಅವೆಲ್ಲ ಬಂದಿದೆ. ತೀರ್ಥಕ್ಕೆ ತುಳಸಿ ಹಾಕಿರ್ಬೇಕು, ಅದನ್ನ ಹಿಂಗೆ ತಲೆ ಮೇಲೆ ಹಾಕಬೇಕು, ಅವೆಲ್ಲ ನಡೀತಾ ಇದೆ. ಹಾಗಾಗಿ ಇದು ರಿಲಿಜನ್ ಬೇಸ್ಡ್ ಇದು ಸರಿ ಇಲ್ಲ. ನ್ಯೂಟ್ರಿಷನ್ ಬೇಸ್ಡ್ ಅಲ್ಲಿ ಏನಾದ್ರು ಒಂದು ಸೈಂಟಿಫಿಕ್ ಆಗಿ ಒಂದು ರೀಸನ್ ಕೊಟ್ರೆ ಅದನ್ನ ಸರಿ, ಇದನ್ನ ತಿನ್ಬೇಡಪ್ಪ, ಇದನ್ನ ತಿನ್ನು ಅಂತ ಹೇಳಿದ್ರೆ ಅದನ್ನ ಬೇಕಾದ್ರೆ ಅದಕ್ಕೆ ಡಾಕ್ಟರ್ಗಳಿದ್ದಾರೆ ಬಿಡಿ, ಅದಕ್ಕೆ ಡಾಕ್ಟರ್ಗಳಿದ್ದಾರೆ. ಅದೇ ಈ ಟ್ರೆಂಡ್ಗಳಿದೆಯಲ್ಲ, ನಾನು ಬಹಳ ದಿವಸದಿಂದ ಅದನ್ನ ಚರ್ಚೆ ಮಾಡ್ತೀವಿ. ಒಬ್ಬರ ವೈಯಕ್ತಿಕ ಸ್ವಾತಂತ್ರ್ಯದ ಒಳಗಡೆ ಪ್ರವೇಶ ಮಾಡೋ ಸರ್ಕಾರಗಳು ಪ್ರವೇಶ ಮಾಡುವಂಥದ್ದು ಇದು ಅಪಾಯಕಾರಿಯಾದ್ದು ಅಂತ. ಸೊ ಅದೇ ಉತ್ತರ ಪ್ರದೇಶದಲ್ಲಿ ಪ್ರಾರಂಭ ಆಗಿತ್ತು. ಇವತ್ತು ಕೋರ್ಟು ಈ ಮಹತ್ತರ ಒಂದು ಆದೇಶವನ್ನು ನೀಡಿದೆ. ಎಸ್ ಭಟ್ರೆ, ನಾನು ಹಲವು ಬಾರಿ ತಮ್ಮಲ್ಲೇ ಮಾತಾಡಿದ್ದೇನೆ. ಯಾವುದೇ ಆಹಾರ ಆ ಮನುಷ್ಯನ, ಯಾವ ವ್ಯಕ್ತಿ ಆಹಾರವನ್ನು ಸೇವನೆ ಮಾಡ್ತಾನೋ ಅವನ ಸ್ವತಂತ್ರ. ಅದು ಅವನು ಯಾವುದನ್ನು ಬೇಕಾದ್ರೂ ಅವನು ಸೇವನೆ ಮಾಡ್ಕೊಳ್ಳೋದು ಅವನು. ಬಟ್ ಕಾನೂನು ಆಹಾರದಲ್ಲಿ ಶ್ರೇಷ್ಠತೆಯ ಕಲ್ಪನೆ ಏನಿದೆ, ಈ ಆಹಾರವೇ ಶ್ರೇಷ್ಠ, ಇದು ಶ್ರೇಷ್ಠ ಅಲ್ಲ ಅನ್ನೋದು ಅಪಾಯಕಾರಿ ನಡೆದಿದೆ. ಆಹಾರದಲ್ಲಿ ಶ್ರೇಷ್ಠ ಕನಿಷ್ಠ ಅನ್ನೋದು ಆಹಾರ ನೋಡಿ. ಅದನ್ನು ಏನ್ ಹೇಳ್ತೇನೆ ನಾನು, ಯೋಗಿ ಆದಿತ್ಯನಾಥದ ಕೆಲಸ ಅಲ್ಲ ಅದು, ಶಶಿಧರ್ ಭಟ್ರ ಕೆಲಸ ಅಲ್ಲ, ಅಥವಾ ನಾರಾಯಣ ಸ್ವಾಮಿ ಕೆಲಸ ಅಲ್ಲ. ಅದನ್ನ ಯಾರು ಹೇಳ್ಬೇಕು? ಡಾಕ್ಟರ್ಗಳು ಹೇಳ್ಬೇಕು. ಇದು ನಿನ್ನ ದೇಹಕ್ಕೆ ಹೊಂದತಕ್ಕಂಥದ್ದಲ್ಲ, ಇದು ನಿನ್ಗೆ ಹೊಂದತಕ್ಕಂಥದ್ದು, ಅದು ಬೇರೆ ವಿಚಾರ, ಅವನ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಾಗ್ತದೆ. ಬಟ್ ಇಲ್ಲಿ ಇವತ್ತು ಕೊಟ್ಟಿರ್ತಕ್ಕಂಥ ಕೋರ್ಟ್ ಆದೇಶ ಇದೆಯಲ್ಲ, ಇದನ್ನು ಯಾರೂ ಕೂಡ ಲಘುವಾಗಿ ಪರಿಗಣಿಸಬಾರದು. ಯಾಕೆ ಹೇಳ್ತೇನೆ ಅಂತಂತಂದ್ರೆ, ಅನ್ಕಾನ್ಸ್ಟಿಟ್ಯೂಷನಲ್ ಥಿಂಗ್ಸ್ ಅಥವಾ ಆಕ್ಟ್ಸ್ ಬಿಜೆಪಿನವ್ರು ಮಾಡ್ತಾ ಬರ್ತಾ ಇದ್ದಾರೆ. ಈಗ ಏನಂತಂದ್ರೆ, ನಮಗೆ ದೇಶದಲ್ಲಿ ಸಂಪೂರ್ಣ ಮ್ಯಾಂಡೇಟ್ ಸಿಗ್ತಾ ಇದೆ, ನಾವು ಇನ್ನು ಮೇಲೆ ಏನು ಮಾಡಿದ್ರು ಮಾಡಬಹುದು ಅಂತಕ್ಕಂಥದ್ದಕ್ಕೆ ಬಂದಿದ್ರಲ್ಲ, ಈಗ ಪ್ರಾರಂಭ ಆಗಿದೆ. ನೀವು ನಿಮ್ಮ ಇಷ್ಟಾನುಸಾರ ಮಾಡಬೇಡಿ, ದೇರ್ ಇಸ್ ಎ ಕಾನ್ಸ್ಟಿಟ್ಯೂಷನ್. ಕಸಾಯಿಕಾರ ಹೈಜೆನಿಕ್ ಆಗಿ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಬೇಕಾದ್ರೆ ಲೇಬಲ್ ಹಾಕೊಳ್ಳಿ. ನೋಡಿ, ಆಹಾರ ಇದರಲ್ಲಿ ಏನಾದ್ರು ಇಲ್ಲ, ಗೋಮಾಂಸ ಅಲ್ಲ ರೀ. ಇವಾಗ GM ಮಾಡಿಫೈಡ್ ಫುಡ್ ಬರ್ತಾ ಇದೆ, ಅದರಲ್ಲಿ ಕೆಲವರು ಪರವಾಗಿದ್ದಾರೆ, ಕೆಲವರು ಅಗೇನ್ಸ್ಟ್ ಆಗಿದ್ದಾರೆ.
ಅಂತ ಅದರಲ್ಲಿ ಲೇಬಲ್ ಹಾಕಿದ್ರೆ ಒಳ್ಳೇದೆ. ಈಗ ಮಾಂಸಾಹಾರ ಸಸ್ಯಾಹಾರ ಅವರವರ ಪ್ರಾಕ್ಟೀಸ್ ಯಸ್ ಕರೆಕ್ಟ್ ಮಾಡ್ಕೊಳ್ಳಿ ನೀವು. ಅದರಲ್ಲೂ ಕೂಡ ನೀವು ಯಾರು ಲೈಸೆನ್ಸ್ ಇಲ್ಲ ಅನ್ನೋ ಕಾರಣಕ್ಕೆ ಎಲ್ಲವನ್ನು ಮುಚ್ಚಿಸ್ಬಿಟ್ರಿ. ಅವರೆಲ್ಲ ಬೀದಿಗೆ ಬಿದ್ರು, ಹೋಗಿ ಅಪ್ಲಿಕೇಶನ್ ಹಾಕೊಂಡ್ರು. ಇವತ್ತಿನ ದಿವಸ ಅದಕ್ಕೆ ಗಮನ ಸಿಕ್ಕಿಲ್ಲ. ಆದ್ರೆ ಒಂದು ಗೋಮಾಂಸದ ಬಗ್ಗೆ ಮಾತಾಡ್ತಾರೆ. ಅದೇ ದೇವ್ರ ನಿನ್ನೆ ಇವತ್ತೇ ನೀವು ಟಿವಿಗಳಲ್ಲಿ ನೋಡಿದೆ ನಾನು, ಬೇಕಾದಷ್ಟು ಪೊಲೀಸ್ನವ್ರು ಮುಂದೆನೆ ಹಿಡ್ಕೊಂಡು ಜನರನ್ನು ಹೊಡಿತಾ ಇದ್ದಾರೆ. ಯಾರು ಬಿಜೆಪಿನವರೆಲ್ಲ ಅಂತಂದ್ರೆ ಏನಿದು, ಏನ್ ನಡೀತಾ ಇದೆ ಈ ದೇಶದಲ್ಲಿ? ಈಗ ಗೋಮಾಂಸ ಅಂತಂತಂದ್ರೆ ತಿನ್ನೋರು ಅಂತಂದ್ರೆ ಯಾರು? ನಾ ಒಂದು ಹೇಳ್ತೇನೆ, ಮಾಂಸಾಹಾರಿಗಳಲ್ಲಿ ಯಾರು ಹೈಯೆಸ್ಟ್ ಈಗ ರೇಟ್ ಇದ್ದಾಗ ಅವ್ರಿಗೆ ಕೊಟ್ಟು ತಗೊಳಕ್ಕಾಗಲ್ವೋ ಅವರು ಅದಕ್ಕೆ ಜಾತಿ ಇಲ್ಲ. ನೀವು ಮುಸ್ಲಿಮರನ್ನ ಟಾರ್ಗೆಟ್ ಮಾಡಬೇಡಿ, ಅಥವಾ ದಲಿತರನ್ನು ಟಾರ್ಗೆಟ್. ಹಿಂದೂಗಳಲ್ಲಿ ಮೆಜಾರಿಟಿ ಈಗ ಮಾಂಸಾಹಾರಿಗಳು ಯಾರಿದ್ದಾರೋ ಅವರಿಗೆ ಕೈಗೆಟುಕುವ ಬೆಲೆಯಲ್ಲಿ ಸಿಗ್ತಕ್ಕಂಥದ್ದನ್ನ ಅವ್ರು ತಿಂತಾರೆ ಅಷ್ಟೇ. ಇದನ್ನ ನೀವು ಆ ಜಾತಿ ಇವೆಲ್ಲ ಮಾಡಿಕೊಂಡು ಬಹಳ ಮುಖ್ಯವಾದ್ದು ಎಲ್ಲ ಸಿದ್ಧಾಂತಗಳಿಗಿಂತ ಬದುಕು ಬಹಳ ಅಲ್ವಾ? ಬದುಕಿಗಾಗಿ ಸಿದ್ಧಾಂತ ನಂಬಿಕೆ ಇದೆಯೇ ಹೊರತು ನಂಬಿಕೆ ಮತ್ತು ಸಿದ್ಧಾಂತಕ್ಕಾಗಿ ಬದುಕಿಲ್ಲ. ಅದರಿಂದಾಗಿ ಆದ್ರೆ ನೀವು ಸಿದ್ಧಾಂತದ ಕಾರಣಕ್ಕಾಗಿ ನೀವು ಬದುಕನ್ನ ಕೊಲ್ತಾ ಇದ್ದೀರಿ. ಅದು ನಡೀತಾ ಇರೋದು. ಅದು ನಿಮ್ಮ ಸಿದ್ಧಾಂತಕ್ಕಾಗಿ ಬದುಕನ್ನ ಕೊಲ್ಲುವಂತ ವೀಕ್ಷಕರು, ಅದು ಬಹಳ ಅಪಾಯಕಾರಿ. ಈ ಸಿದ್ಧಾಂತ ನಡಿಬೇಕು. ಈ ಸಿದ್ಧಾಂತವನ್ನ ಉಳಿಸುವುದಕ್ಕಾಗಿ ಬದುಕನ್ನ ಕೊಲ್ತೇನೆ, ಮನುಷ್ಯರನ್ನ ಕೊಲ್ತೇನೆ, ಮನುಷ್ಯರನ್ನ ಹಿಂಸೆ ಮಾಡ್ತೇನೆ, ಅವರ ಆಹಾರ ಪದ್ಧತಿಯ ಒಳಗೆ ಕೈ ಹಾಕ್ತೇನೆ, ಕಿತ್ಕೊ ಬರ್ತೇನೆ. ಇಂಥ ಅಪಾಯಕಾರಿಯಾದ ಮನಸ್ಥಿತಿ ಏನಿದೆ, ಈ ಮನಸ್ಥಿತಿಗೆ ಇವತ್ತು ಅಲಹಾಬಾದ್ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು, ಒಳ್ಳೆ ಉತ್ತರನೇ ಕೊಟ್ಟಿದೆ. ಬಿಜೆಪಿ ಬಗ್ಗೆ ಬಹಳ ಜನರು ಈಗ ಮಾತಾಡ್ತಿರ್ತಕ್ಕಂಥದ್ದು ಬರೀ ಆಹಾರದಲ್ಲ, ಹೆಚ್ಚು ಕಡಿಮೆ ಅವರು ಬೆಡ್ರೂಮ್ ವರೆಗೂ ಬಂದ್ಬಿಟ್ಟಿದ್ದಾರೆ ಅಂತನ್ನೋ ಮಾತುಗಳು ಬರ್ತವೆ. ಇದಕ್ಕೆ ಸರಿಯಾದ ಉತ್ತರವನ್ನ ಮುಂದಿನ ದಿನಗಳಲ್ಲಿ ಈ ದೇಶದ ಜನ ಕೊಡಬೇಕು. ಪ್ರೇಕ್ಷಕರ ಮುಂದಿನ ಸುದ್ದಿ ಅಂತ ನೋಡೋಣ. ಮುಸ್ಲಿಂ ಸಮುದಾಯದಲ್ಲಿ ಜಾರಿಯಲ್ಲಿರೋ ತ್ರಿವಳಿ ತಲಾಕ್ ಅತ್ಯಂತ ಕೆಟ್ಟ ಪದ್ಧತಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. JS ಖೇಹರ್ ನೇತೃತ್ವದ 5 ಸದಸ್ಯರ ಪೀಠ ತ್ರಿವಳಿ ತಲಾಕ್ ಕುರಿತು 2ನೇ ದಿನ ವಿಚಾರಣೆ ನಡೆಸಿತು. ಮಾಜಿ ಕೇಂದ್ರ ಸಚಿವ ಹಾಗೂ ಹಿರಿಯ ವಕೀಲ ಸಲ್ಮಾನ್ ಖುರ್ಷೀದ್ ತಮ್ಮ ವಾದ ಮಂಡಿಸ್ತಾ ತ್ರಿವಳಿ ತಲಾಕ್ ಏಕಪಕ್ಷೀಯವಾದ ಪದ್ಧತಿಯಾಗಿದೆ ಅಂತಂದ್ರು. ಈ ವೇಳೆ ಕೋರ್ಟ್ ತಲಾಕ್ ನಿಷೇಧಿಸಲಾಗಿದ್ದು ಆ ದೇಶಗಳ ಮಾಹಿತಿ ನೀಡುವಂತೆ ಸೂಚಿಸಿತು. ಅಂದರೆ ಯಾವ್ಯಾವ ದೇಶದಲ್ಲಿ ನಿಷೇಧ ಮಾಡಲಾಗಿದೆ ಆ ಮಾಹಿತಿ ಕೊಡುವಂತೆ ಕೋರ್ಟ್ ಕೇಳ್ತು. ಇನ್ನು ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಪರವಾದ ಮಂಡಿಸಿದ ಮಾಜಿ ಕೇಂದ್ರ ಸಚಿವ ಕಪಿಲ್ ಸಿಬಲ್ ತ್ರಿವಳಿ ತಲಾಕ್ ಮುಸ್ಲಿಂ ವೈಯಕ್ತಿಕ ಕಾನೂನಾಗಿದ್ದು ಇದರಲ್ಲಿ ಮಧ್ಯಪ್ರವೇಶಿಸುವ ಹಕ್ಕು ನಮಗಿಲ್ಲ, ಕೇಂದ್ರ ಸರ್ಕಾರ ಬೇಕಿದ್ರೆ ಈ ಬಗ್ಗೆ ನೀತಿ ನಿಯಮಗಳನ್ನು ಮಾಡಬಹುದು ಅಂತಾನು ಹೇಳಿದರು. ಎಸ್, ತ್ರಿವಳಿ ತಲಾಕ್ ಬಹಳ ಕಾಲದಿಂದ ಚರ್ಚೆ. ಇದು ಬಹಳ 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 ಮುಖ್ಯವಾದ್ದು ಅಂತಂದರೆ ಧರ್ಮ ಮತ್ತು ರಾಜಕೀಯದ ನಡುವಿನ ಸಂಬಂಧ ಇದೆಯಲ್ಲ, ಅದು ಎಲ್ಲಿವರೆಗೆ ಇರಬೇಕು ಅಂತ. ಇದು ನಾನು ಭಾಳ ಮುಖ್ಯವಾದ ಪ್ರಶ್ನೆ. ಒಂದು, ಧರ್ಮದ ಬಗ್ಗೆ ರಾಜಕೀಯ ವಿಶ್ಲೇಷಣೆ ಮಾಡಬಹುದಾ ಅನ್ನೋದು ಪ್ರಶ್ನೆ. ಆದರೆ ರಾಜಕೀಯ ಧರ್ಮವನ್ನು ಬಳಸಿಕೊಳ್ಳುವ ಪ್ರಶ್ನೆ ಕೂಡ ಇಲ್ಲಿದೆ. ಧರ್ಮ ತುಂಬ ವೈಯಕ್ತಿಕವಾದ್ದು. ಮನುಷ್ಯ ಮತ್ತು ದೇವರು ಏನು ಕ್ರಿಯೇಟರ್ ಇದ್ದರೆ ಅವ್ರ ನಡುವಿನ ಸಂಬಂಧ ಇದು. ಇದು ಸಾರ್ವಜನಿಕವಾದ್ದು ಅಲ್ವೇ ಅಲ್ಲ. ಧರ್ಮ ಯಾವತ್ತು ಸಾರ್ವಜನಿಕವಾಗ್ತಾ ಹೋಗುತ್ತೆ ಆವಾಗ ಇಂಥ ಸಮಸ್ಯೆಗಳು ಪ್ರಾರಂಭ ಆಗ್ತವೆ. ಆದರೆ ಯಾವುದೇ ಧರ್ಮ ಫಾರ್ ದ್ಯಾಟ್ ಮ್ಯಾಟರ್ ವೀಕ್ಷಕರೇ ನೀವು ತಗೊಳ್ಳಿ, ಧರ್ಮ ಕಾಲದ ಜೊತೆ ಮುಖಾಮುಖಿ ಆಗ್ತಾ ಇರಬೇಕಾಗತ್ತೆ. ಒಂದು ಧರ್ಮ ನಿಂತ ನೀರಾದ ತಕ್ಷಣ ಸಮಸ್ಯೆ ಪ್ರಾರಂಭ ಆಗುತ್ತೆ. ಯಾಕಂದರೆ ಒಂದು ಧರ್ಮ ಹುಟ್ಟಿದ ಕಾಲ ಏನಿರುತ್ತೆ ಆ ಕಾಲಕ್ಕೆ ಈಗ ಆದರೆ ಹಿಂದೂಯಿಸಮ್ ಆದರೆ 5000 ವರ್ಷಗಳ ಹಿಂದಿನ ಸಮಾಜಕ್ಕೆ ಸಂಬಂಧಪಟ್ಟ ಹಾಗೆ ಅದು ರಿಯಾಕ್ಟ್ ಮಾಡ್ತಾ ಇರುತ್ತೆ. ಯಂಗೆಸ್ಟ್ ರಿಲಿಜಿಯನ್ ಆದ ಇಸ್ಲಾಂ 1500 ವರ್ಷಗಳ ಹಿಂದೆ ಏನು ಕೊಲ್ಲಿ ರಾಷ್ಟ್ರಗಳಿತ್ತು ಅಲ್ಲಿ ವಾತಾವರಣ ನೋಡಿ ಆ ಧರ್ಮ ಬಂದರೆ ಇವತ್ತಿನ ಸಂದರ್ಭಕ್ಕೆ ಆ ಧರ್ಮ ಹೇಗೆ ರಿಫೈನ್ಡ್ ಆಗಬೇಕು ಅಂತ. ಎಸ್, ಎಲ್ಲ ಧರ್ಮಗಳು ರಿಫೈನ್ಡ್ ಆಗಬೇಕು, ಎಲ್ಲ ಧರ್ಮಗಳು. ಯಾಕೆಂತಂತಂದರೆ ನಾವು ಪುರಾತನ ವಿಚಾರಗಳನ್ನೇ ಇಟ್ಕೊಂಡು ಇನ್ನೂ ಕೂಡ ಅದನ್ನೇ ಮೆಣಸಾರದಂಗೆ ಅರಿತಾ ಇದ್ದೀವಿ. ನಮ್ಮಲ್ಲೂ ಬದಲಾವಣೆಗಳು ಬರಬೇಕು, ಹಿಂದೂಯಿಸಮ್ನಲ್ಲೂ ಬರಬೇಕು, ಈಗ ಮುಸ್ಲಿಮಿಸಮಲ್ಲೂ ಬರಬೇಕು. ಮಾಮಡಿ ಅಂತ ಈಗ ಅವರು ತ್ರಿವಳಿ ತಲಾಕ್ ನಮಗೆ ಬೇಡ ಅಂತಕ್ಕಂಥದ್ದು ನಾವು ಹೇಳೋದಲ್ಲ. ನಾವು ಹೇಳಿ ಏನಾಗೋದು ಪ್ರಯೋಜನ? ನಮ್ಮಲ್ಲಿ ಏನಿದೆ ಹೇಳ್ಬೇಕಾಗಿರೋರು ಅದೇ ಧರ್ಮದವರು. ಈಗ
ತೊಡಕಾಗತಕ್ಕಂಥದ್ದು ಯಾರಿಗೆ? ಅಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೋ ಅಥವಾ ಗಂಡು ಮಕ್ಕಳಿಗೋ ಇರ್ಬೋದು. ಆದರೆ ಇದು ಬೇಡಪ್ಪ ನಮಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದನೇ ಬಂದಾಗ ತೀರ್ಮಾನ ಅವ್ರಿಗೆ ಬಿಡಬೇಕು, ಅವರು ಮಾಡ್ಕೊಳ್ತಾರೆ. ಇವತ್ತು ಕೋರ್ಟ್ನವರಿಗೆ ಬಂದಿದೆ, ಕೋರ್ಟ್ ಆದೇಶ ಮಾಡಲಿ, ಅದಕ್ಕೆ ಗೌರವ ಕೊಡಬೇಕಾ ಏನು ಮಾಡಬೇಕು ಅವರು ತೀರ್ಮಾನ ತಗೊಳ್ತಾರೆ. ಅದು ಬೇರೆ ವಿಚಾರಗಳು. ನಮ್ಮಲ್ಲೂ ಕೂಡ ಈ ರೀತಿ ಇದನ್ನು ನಾವು ಹಳೇ ಸಂಸ್ಕೃತಿಗಳನ್ನು ಬಿಟ್ಟು ಮನುಧರ್ಮಶಾಸ್ತ್ರನೇ ಹಿಡ್ಕೊಂಡು ಇವತ್ತು ಮಾಡೋಕ್ಕಾಗಲ್ಲ. ನಾವು ಮಾಡಬೇಕಾಗಿರೋದು ಕಾನ್ಸ್ಟಿಟ್ಯೂಷನ್ ಹಿಡ್ಕೊಂಡು ಮಾಡಬೇಕಾಗಿರೋದು. ಇವತ್ತು ಕೋರ್ಟ್ಗೆ ಹೋಗಿದೆ, ಕೋರ್ಟ್ಗೆ ಮ್ಯಾಟ್ರ್ ಹೋಗಿದೆ ಅಂತಂದ್ರೆ ತೀರ್ಮಾನಗಳಾಗ್ತಾ ಇರೋದು ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲೇ ಹೊರತು ಮನುಧರ್ಮಶಾಸ್ತ್ರದ ಅಡಿಯಲ್ಲ. ಜೊತೆಗೆ ಇಂಡಿಯಾದಲ್ಲಿ ಮಾಮಡರ್ನ್ ಲಾ ಇದೆ, ಹಿಂದೂ ಲಾ. ಈ ಲಾ ಬೇಕಾಗಿತ್ತ ಇಲ್ವಾ ಅಂತ ನನಗೆ ನಂದೇ ಅದೇ ಕಾನ್ಸ್ಟಿಟ್ಯೂಷನ್ ಈಸ್ ಯಾಕೆ ಧರ್ಮಕ್ಕೊಂದು ಲಾ ಬೇಕಾಗಿತ್ತು ಅಂತ ನನ್ನ ಪ್ರಶ್ನೆ. ದಟ್ ಇಸ್ ಕರೆಕ್ಟ್. ಅಲ್ಟಿಮೇಟ್ ಇಸ್ ಕಾನ್ಸ್ಟಿಟ್ಯೂಷನ್. ಪರ್ಸನಲ್ ಲಾ ಬೋರ್ಡ್, ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಈ ವಿಷಯ ತಗೊಂಡು ಅವರೇ ಒಂದು ತೀರ್ಮಾನಕ್ಕೆ ಬಂದ್ರೆ ಒಳ್ಳೇದು ಸಮುದಾಯಕ್ಕೆ. ಪ್ರಿಯ ವೀಕ್ಷಕರೇ, ಧರ್ಮ ಅನ್ನೋದಿದೆಯಲ್ಲ ಅದು ವೈಯಕ್ತಿಕವಾದದ್ದು ಅಂತ ನಾನು ಈ ಮೊದಲೇ ಹೇಳಿದೆ. ಅದ್ರ ಜೊತೆಗೆ ಧರ್ಮವನ್ನ ಇಂಟರ್ಪ್ರಿಟ್ ಮಾಡೋದು ಯಾರ ಕೆಲಸ ಅನ್ನೋದು ನನಗೆ ಅದು ಕೂಡ ಅನುಮಾನ ಇದೆ. ನಾವು ಕುತ್ಕೊಂಡು ಒಂದು ಧರ್ಮವನ್ನ ಇಂಟರ್ಪ್ರಿಟ್ ಮಾಡಬಹುದಾ? ಕಾನೂನು ಒಂದು ಧರ್ಮವನ್ನ ಇಂಟರ್ಪ್ರಿಟ್ ಮಾಡಬಹುದಾ? ಕಾನೂನು ಒಂದು ಧರ್ಮವನ್ನ ಇಂಟರ್ಪ್ರಿಟ್ ಮಾಡಿದ್ರೆ ಅದಕ್ಕೆ ಬೇಸ್ ಯಾವ್ದಾಗಿರ್ಬೇಕು? ಇಂತಹ ಪ್ರಶ್ನೆಗಳಿವೆ. ಈಗ ಫಾರ್ ಎಕ್ಸಾಂಪಲ್ ರಾಮ ಜನ್ಮ ಭೂಮಿ ಗಲಾಟೆ ಇದೆ. ಈಗ ರಾಮ ಬದುಕಿದ್ನ ಇಲ್ಲ ಅನ್ನೋದು ಕೋರ್ಟ್ ಹ್ಯಾಂಗ್ ಡಿಸಿಷನ್ ತಗೊಳ್ಳುತ್ತೆ ನನಗೆ ಅದೇನು ಗೊತ್ತಾಗಲ್ಲ. ಅಲ್ಲ, ಅದಕ್ಕೆ ನಾನು ಹೇಳೋದು, ಇವತ್ತು ನೀವು ಕೋರ್ಟ್ ಆದೇಶ ಈಗ ಕೋರ್ಟ್ ಬಂದಿದೆ, ಅದು ಬೇರೆ ವಿಚಾರ. ನೀವು ಆದೇಶನೇ ಒಂದೇ ಸಾರಿಗೆ ಮಾಡಿಬಿಡೋದಕ್ಕಿಂತ ನೀವು ಅವ್ರಿಗೆ ಅವಕಾಶ ಕೊಟ್ಟು ನೀವು ಎಲ್ಲ ನಿಮ್ಮದು ಏನು ಧರ್ಮದ ಗುರುಗಳಿದ್ದೀರಿ, ನೀವು ಒಂದು ತೀರ್ಮಾನಕ್ಕೆ ಬನ್ನಿ. ಯಾಕಂತಂದ್ರೆ ಈ ರೀತಿಯ ಒಂದು ಭಾವನೆಗಳು ಬರ್ತಾ ಇದೆ, ಇದಕ್ಕೆ ತೀರ್ಮಾನ ನೀವೊಂದು ಬನ್ನಿ ಅಂತೇಳಿ ಅವ್ರಿಗೂ ಒಂದು ಅವಕಾಶ ಕೊಟ್ಟು ಆ ನಂತರ ಇದನ್ನು ತೆಗೆದುಕೊಳ್ಳೋದು ಒಳ್ಳೇದಿದೆಯೋ ಅನಿಸ್ತದೆ. ಎಸ್ ನನಗನ್ಸುವಾಗೆ ಧರ್ಮ ಏನಿದೆ, ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಏನು ರಿಫಾರ್ಮ್ ಬಗ್ಗೆ ನಾವು ಮಾತಾಡಿದ್ವಿ, ಬದಲಾವಣೆ ಆಗಬೇಕು. ಧರ್ಮ ಎಲ್ಲರಿಗೂ ಬೇಕಾಗಿದೆ ಅಂತ ನನಗನ್ಸಲ್ಲ. ಬೇಕಾದರೂ ಇಟ್ಕೋತಾರೆ, ದಟ್ಸ್ ಎಲ್ಲರಿಗೂ ಒಂದು ಧರ್ಮ ಬೇಕು ಅನ್ನೋದು ನಾನು ನಂಬಲ್ಲ. ಬಟ್ ಮನುಷ್ಯ ಧರ್ಮ ಬೇಕು, ಮಾನವ ಧರ್ಮ ಬೇಕು, ಒಬ್ಬರನ್ನೊಬ್ಬರು ಪ್ರೀತಿಸುವ ಧರ್ಮ ಬೇಕು, ಒಬ್ಬರು ಇನ್ನೊಬ್ಬರಿಗೆ ಗೌರವ ಕೊಡುವ ಒಂದು ಧರ್ಮ ಬೇಕು. ಆದರೆ ಧರ್ಮ ಅನ್ನೋದೇ ಆಚರಣೆ ಅಲ್ಲ. ರಿಲಿಜಿಯಸ್ ಪ್ರಾಕ್ಟೀಸಸ್ ಆಚರಣೆಗಳು ಬೇರೆ, ಧರ್ಮ ಬೇರೆ, ಸ್ಪಿರಿಚುಯಾಲಿಟಿ ಬೇರೆ. ಅದನ್ನ ಇನ್ನೊಂದು ದಿವಸ ಚರ್ಚೆ ಮಾಡೋಣ. ಏನಿವೆ ಮುಂದಿನ ಸುದ್ದಿ ಅಂತ ನೋಡೋಣ. ಪಾಕಿಸ್ತಾನದ ಮೂಲದ ಭಯೋತ್ಪಾದಕರ ಗುಂಪಿನಿಂದ ಭಾರತದ ಮೇಲೆ ದಾಳಿ ಆಗೋ ಸಾಧ್ಯತೆ ಇದೆ ಅಂತ ಅಮೆರಿಕ ಎಚ್ಚರಿಕೆ ನೀಡಿದೆ. ಜಮ್ಮು ಮತ್ತು ಕಾಶ್ಮೀರ ಮತ್ತು ಅಂತಾರಾಷ್ಟ್ರೀಯ ಗಡಿ ರೇಖೆಯ ಬಳಿ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದ ಬೆನ್ನಲ್ಲೇ ಅಮೆರಿಕದ ರಾಷ್ಟ್ರೀಯ ತನಿಖಾ ದಳದ ನಿರ್ದೇಶಕರಿಂದ ಈ ಮಾಹಿತಿ ಲಭ್ಯ ಆಗಿದೆ. ಜಮ್ಮು ಕಾಶ್ಮೀರದ ಗಡಿ ದಾಟಿ ಬರ್ತಾರಾ ಭಯೋತ್ಪಾದಕರು? ತೆಹ್ರಿಕ್ ಇ ತಾಲಿಬಾನ್ ಪಾಕಿಸ್ತಾನ, ಜಮಾತ್ ಉಯಿ ಅಹ್ರರ್, ಅಲ್ ಖೈದಾ, ಭಾರತದಲ್ಲಿ ಅಸ್ತಿತ್ವದಲ್ಲಿರುವ ಐಎಸ್ಐಎಸ್ಐಕೆ, ಲಷ್ಕರ್ ಎ ಜಂಗ್ವಿ ಮತ್ತು ಲಷ್ಕರ್ ಎ ಐಐಎಂಇ ಮೊದಲಾದ ಭಯೋತ್ಪಾದಕ ಗುಂಪುಗಳಿಂದ ಭಾರತಕ್ಕೆ ಭಯ ಇದೆ. ಉದ್ದೇಶಿತ ದಾಳಿಯನ್ನ ತಡೆಯುವುದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಿ ಅಂತ ಅಮೆರಿಕ ರಾಷ್ಟ್ರೀಯ ತನಿಖಾ ದಳದ ನಿರ್ದೇಶಕ ಡೇನಿಯಲ್ ಕೋಸ್ಟ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಉಭಯ ದೇಶಗಳ ನಡುವಿನ ಸಂಬಂಧವನ್ನ ಪಾಕ್ ಹಾಳು ಮಾಡ್ತಾ ಇದೆ ಅಂತ ಪಾಕಿಸ್ತಾನದ ವಿರುದ್ಧ ಅಮೆರಿಕ ವಾಗ್ದಾಳಿ ನಡೆಸಿದೆ. ಅಲ್ಲದೆ ಭಾರತ ಮತ್ತು ಅಫ್ಘಾನಿಸ್ತಾನದ ಪ್ರಮುಖ ಸ್ಥಳಗಳಲ್ಲಿ ಪಾಕ್ ಮೂಲದ ಭಯೋತ್ಪಾದಕರು ದಾಳಿ ನಡೆಸುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಿದೆ. ಪಾಕ್ ಮೂಲದ ಭಯೋತ್ಪಾದಕರ ಗುಂಪುಗಳು ಭಾರತ ಮತ್ತು ಅಫ್ಘಾನಿಸ್ತಾನಗಳಲ್ಲಿ ಉಳಿದುಕೊಂಡಿದ್ದಾರೆ. ಈ ಉಗ್ರರಿಂದ ದೇಶದಲ್ಲಿ ಯಾವುದೇ ಸಂದರ್ಭದಲ್ಲೂ ದಾಳಿ ನಡೆಯಬಹುದು ಅಂತ ಅಮೆರಿಕ ಹೇಳಿದೆ. ಅಮೆರಿಕ ಸೇರಿದಂತೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಪಾಕ್ ಮೂಲದ ಭಯೋತ್ಪಾದಕರು ನಿರಂತರವಾಗಿ ಹರಡಿಕೊಳ್ತಾ ಇದ್ದಾರೆ. ಇದರಿಂದ ಭಯೋತ್ಪಾದನಾ ದಾಳಿಗಳು ನಡೀತಾ ಇವೆ ಅಂತ ಅಮೆರಿಕ ಎಚ್ಚರಿಸಿದೆ. ಅಮೆರಿಕ ವಿರುದ್ಧ ಕೂಡ ಗೌಪ್ಯವಾಗಿ ಪಿತೂರಿಯನ್ನ ನಡೆಸಲಾಗ್ತಾ ಇದೆ ಅಂತ ಅಮೆರಿಕ ಆರೋಪಿಸಿದೆ. ಇಂಡೋ ಪಾಕ್ ನಡುವಿನ ತೆಳುವಾದ ಸಂಬಂಧದ ಪ್ರತಿಫಲವೇ 2016ರಲ್ಲಿ ಪಠಾಣ್ಕೋಟ್ ಸೇನಾ ನೆಲೆಯ ಮೇಲೆ ನಡೆದ ದಾಳಿ. ಅಲ್ಲದೆ ಗಡಿ ನಿಯಂತ್ರಣ ರೇಖೆಯ ಬಳಿ ಪಾಕ್ ನಡೆಸ್ತಾ ಇರುವ ದಾಳಿಗಳಿಂದ ದ್ವಿಪಕ್ಷೀಯ ಸಂಬಂಧ ಹಾಳಾಗ್ತಾ ಇದೆ. ಈ ಕುರಿತು ತನಿಖೆ ನಡೆಸುವಲ್ಲಿ ಪಾಕ್ ಸಹಕರಿಸಿದ ಪರಿಣಾಮದಿಂದಾಗಿ ಉಭಯ ದೇಶಗಳ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದೆ ಅಂತ ಅಮೆರಿಕ ಪ್ರತಿಪಾದಿಸಿದೆ. ಅಲ್ಲದೆ ಅಮೆರಿಕ ಭದ್ರತೆ ಮತ್ತು ಪಾಕ್ ವಿರೋಧಿ ಭಯೋತ್ಪಾದಕರ ನಿಯಂತ್ರಣದ ಕಡೆಗೆ ಪಾಕ್ ಗಮನ ಹರಿಸಬೇಕು ಅಂತ ಬುದ್ಧಿವಾದ ಕೂಡ ಹೇಳಿದೆ. ಪ್ರದೀಪ್ ಮಾಲ್ಗುಡಿ, ನ್ಯಾಷನಲ್ ಡೆಸ್ಕ್, ಸುದ್ದಿ ಟಿವಿ. ಈ ಪಾಕಿಸ್ತಾನದ ಸೈನ್ಯಕ್ಕೆ, ಸರ್ಕಾರಕ್ಕೆ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಏನು ಈ ಭಯೋತ್ಪಾದನೆ ಅನ್ನೋದೊಂಥರ ಭಸ್ಮಾಸುರ ಸೃಷ್ಟಿಯದು. ಇವತ್ತೇ ಪಾಕಿಸ್ತಾನದಲ್ಲಿ 25 ಜನ ಒಂದು ಕಡೆ ಸ್ಫೋಟಗೊಂಡು ನಿಧನರಾಗಿದ್ದಾರೆ. ದುರ್ದೈವ. ಎನಿವೆ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಸಮಯ ಇಲ್ಲ, ಯಾಕಂದರೆ ಒಂದು ಮಹತ್ವದ ಸುದ್ದಿ ಕೊನೆಯದಾಗಿದೆ. ಅದ್ರ ಬಗ್ಗೆ ಅವ್ರ ರಿಯಾಕ್ಷನನ್ನು ನಾನು ಕೇಳಿಬಿಟ್ಟು ಇವತ್ತಿನ ಪ್ರೈಮ್ ನ್ಯೂಸನ್ನು ಮುಗಿಸ್ಬೇಕಾಗಿದೆ. ನಡೆದಾಡುವ ದೇವರು
ತ್ರಿವಿಧ ದಾಸೋಹಿ ಶ್ರೀ ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ. ಏನೋ ಈ ಕಾರಣಕ್ಕಾಗಿ ಅವ್ರನ್ನ BGS ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಶ್ರೀಗಳವರ ಏನು ಪಿತ್ತಜನಕಾಂಗನ ನಾಳ ಏನಿದೆ ಅದರಲ್ಲಿ ಸಮಸ್ಯೆ ಸೋಂಕು ಉಂಟಾಗಿತ್ತು. ಇದಕ್ಕಾಗಿ ಯಶಸ್ವಿ ಎಂಡೋಸ್ಕೋಪಿ ಏನು ಚಿಕಿತ್ಸೆಯನ್ನು ಕೂಡ ಇವತ್ತು ನಡೆಸಲಾಗಿತ್ತು. ಈಗ ಶ್ರೀಗಳು ಚೇತರಿಸಿಕೊಳ್ತಾ ಇದ್ದಾರೆ. ಈ ಬಗ್ಗೆ ಆಸ್ಪತ್ರೆ ಮಾಧ್ಯಮ ಹೇಳಿಕೆಯನ್ನು ಕೂಡ ಬಿಡುಗಡೆ ಮಾಡಿದೆ. ಶತಾಯುಷಿ ಶ್ರೀ ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ. BGS ಆಸ್ಪತ್ರೆಯ ಡಾಕ್ಟರ್ ರವೀಂದ್ರ ನೇತೃತ್ವದ ವೈದ್ಯರ ತಂಡ ಯಶಸ್ವಿಯಾಗಿ ಎಂಡೋಸ್ಕೋಪಿ ನಡೆಸಿ ಪಿತ್ತನಾಳಕ್ಕೆ ಸ್ಟಂಟ್ ಅಳವಡಿಸಿ ಪಿತ್ತನಾಳಕ್ಕೆ ತಗುಲಿದ ಸೋಂಕಿಗೆ ಸೂಕ್ತ ಚಿಕಿತ್ಸೆ ನೀಡಿದ್ದಾರೆ. ಕಳೆದ ವರ್ಷ ಅಳವಡಿಸಿದ ಸ್ಟಂಟ್ ಒಳಗಡೆ ಮತ್ತೊಂದು ಮೆಟಲ್ ಸ್ಟಂಟ್ ಅಳವಡಿಸಲಾಯಿತು. ಒಂದು ವಾರದಿಂದ ಶ್ರೀಗಳ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಳಗ್ಗೆ ನಗರದ ಕೆಂಗೇರಿಯಲ್ಲಿರೋ BGS ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಶ್ರೀಗಳಿಗೆ ಪಿತ್ತನಾಳದ ಸಮಸ್ಯೆ, ಜ್ವರ, ನ್ಯೂಮೋನಿಯಾ, ವಯೋಸಹಜ ಶಾರೀರಿಕ ಬಳಲಿಕೆ ಸೇರಿದಂತೆ ಬಹು ಅಂಗಾಂಗ ಸೋಂಕು ಕಾಣಿಸಿಕೊಂಡಿದೆ. ಸಂಜೆ ವೇಳೆಗೆ BGS ತಜ್ಞ ವೈದ್ಯರ ತಂಡ ಅವರಿಗೆ ಯಶಸ್ವಿ ಎಂಡೋಸ್ಕೋಪಿ ನಡೆಸಿದ್ದು ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಾ ಇದೆ ಅಂತ ವೈದ್ಯರು ತಿಳಿಸಿದ್ರು. ನಮಗೆಲ್ಲ ಗೊತ್ತಿರೋಂಗೆ ಸ್ವಾಮೀಜಿಯವರು 110 ವರ್ಷ ಆಗಿ ಈಗ 111ನೇ ವರ್ಷದಲ್ಲಿ ನಡೀತಾ ಇದ್ದಾರೆ. ಅವರಿಗೆ ಯೂರಿನ್ ಇನ್ಫೆಕ್ಷನ್ನು, ಲಂಗ್ ಇನ್ಫೆಕ್ಷನ್ನು, ಅದೇ ರೀತಿ ಲಿವರ್ನಲ್ಲೂ ಇನ್ಫೆಕ್ಷನ್ ಆಗಿದೆ. ಅವ್ರನ್ನ ನಾವು ನಿನ್ನೆ ಅಲ್ಲೇ ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ. ಈಗ ನಾವು ಮಾರ್ನಿಂಗ್ 10 ಗಂಟೆಗೆ ಇಲ್ಲಿ ಶಿಫ್ಟ್ ಆಗಿದ್ದಾರೆ. ಯಾಕೆಂದ್ರೆ ತುಂಬ ಸುಸ್ತಿದೆ, ವೀಕ್ನೆಸ್ ಇದೆ ಅವ್ರಿಗೆ. ಇನ್ಫೆಕ್ಷನ್ಗಳಿಗೆಲ್ಲ ಎಲ್ಲ ರೀತಿಯ ಬ್ಲಡ್ ಟೆಸ್ಟ್ ಆಗಿದೆ, ಎಕ್ಸ್ರೇ, ECG, ಅಲ್ಟ್ರಾಸೌಂಡ್ ಇದೆಲ್ಲ ಮಾಡಿದ್ದೀವಿ. ಎಲ್ಲ ರಿಪೋರ್ಟ್ಸ್ಗಳು ಬಂದಮೇಲೆ ನಾವು ಮೆಡಿಸಿನ್ಸ್, ಇಂಜೆಕ್ಷನ್ಸ್ನ ಕೊಡ್ತೀವಿ. ಲಾಸ್ಟ್ ಟೈಮೂ ನಾವು 1 ವರ್ಷದಿಂದ ಎಂಡೋಸ್ಕೋಪಿ ಮೂಲಕ ಅವರಿಗೆ ಟ್ರೀಟ್ಮೆಂಟ್ ಮಾಡಿ ಪಿತ್ತನಾಳನ್ನು ತೆರವಿಸಿದ್ವಿ. ಯಾಕೆಂದರೆ ನಾವು ವಿ ಕ್ಯಾನ್ ಓನ್ಲಿ ಟ್ರೀಟ್, ಬಟ್ ಅವರೇ ಹಿ ಈಸ್ ದ ಒನ್ ಹೂ ಕ್ಯೂರ್ಸ್. BGSನ ಡಾಕ್ಟರ್ ರವೀಂದ್ರ ಸೇರಿದಂತೆ ಸ್ಪರ್ಶ ಆಸ್ಪತ್ರೆಯ ನಿರ್ದೇಶಕ, ಈ ಹಿಂದೆ BGSನ ಮುಖ್ಯಸ್ಥರಾಗಿದ್ದ ಶ್ರೀಗಳನ್ನ ನೋಡಿಕೊಳ್ತಾ ಇದ್ದ ಡಾಕ್ಟರ್ ವೆಂಕಟರಮಣ್ ನೇತೃತ್ವದಲ್ಲಿ ಚಿಕಿತ್ಸೆ ನಡೆಸಲಾಯಿತು. ಇದೀಗ ಎಂಡೋಸ್ಕೋಪಿ ನಡೆಸಿರೋದ್ರಿಂದ 24 ಗಂಟೆಯಲ್ಲಿ ಶ್ರೀಗಳು ಚೇತರಿಸಿಕೊಳ್ಳಲಿದ್ದಾರೆ ಅಂತ ವೈದ್ಯರು ತಿಳಿಸಿದ್ರು. ಜೊತೆಗೆ ಸ್ವಾಮೀಜಿಯವರ ವಿಲ್ ಪವರ್ ಚೆನ್ನಾಗಿದೆ, ಅವರ ಒಪ್ಪಿಗೆ ಪಡೆದೇ ಎಂಡೋಸ್ಕೋಪಿ ನಡೆಸಲಾಯಿತು. ಶೀಘ್ರ ಗುಣಮುಖರಾಗಿ ಸಿದ್ಧಗಂಗಾ ಮಠಕ್ಕೆ ವಾಪಸ್ಸಾಗಲಿದ್ದಾರೆ ಅಂತ ಸುತ್ತೂರು ಸ್ವಾಮೀಜಿಗಳು ತಿಳಿಸಿದ್ರು. ಸ್ವಾಮೀಜಿಯವರ ಆರೋಗ್ಯ ಸುಸ್ಥಿತಿನಲ್ಲಿದೆ. ಅವ್ರು ಬೆಳಿಗ್ಗೆ ಬಂದಾಗ್ಲೇ ಈಗ ಏನು ಪ್ರೊಸೀಜರ್ ಹೇಳಿದ್ರು ಮಾಡ್ಬೋದಾಗಿತ್ತು. ಆದರೆ ಸ್ವಾಮೀಜಿಯವರು ಬೆಳಿಗ್ಗೆ ಸ್ನಾನ ಪೂಜೆ ಮಾಡಿ ಪ್ರಸಾದ ಮಾಡೋದ್ರಿಂದ ಅದು 6 ಗಂಟೆ ಕನಿಷ್ಠ ಸಮಯ ಕೊಡಬೇಕಾದ್ರಿಂದ ಆ ಸಮಯ ಕಾದು ಈಗ ತಾನೇ ಮಾಡಿದ್ದಾರೆ. ಇನ್ನೊಂದು ಅರ್ಧ ಗಂಟೆನಲ್ಲಿ ಸ್ವಾಮೀಜಿಯವರು ವಾರ್ಡ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ನಮ್ಗೆ ಹೇಳಿರೋದು ಅಂದ್ರೆ ಬೆಳಿಗ್ಗೆನೆ ಸ್ವಾಮೀಜಿಯವರು ಮಠಕ್ಕೆ ಹೋಗ್ಬೋದು ಅಂತ ಕೂಡ ಹೇಳಿದ್ದಾರೆ. ಕರ್ಕೊಂಡು ಹೋಗ್ಲಿಕ್ಕೂ ಚಿಕ್ಕ ಸ್ವಾಮೀಜಿಯವರು ರೆಡಿಯಾಗಿದ್ದಾರೆ. ಇನ್ನು ಶ್ರೀಗಳು ಆಸ್ಪತ್ರೆಗೆ ದಾಖಲಾಗುವ ಸಂದರ್ಭದಲ್ಲಿ ಆದಿಚುಂಚನಗಿರಿ ಮಠಾಧ್ಯಕ್ಷ ನಿರ್ಮಲಾನಂದ ಸ್ವಾಮೀಜಿಗಳೇ ಆಸ್ಪತ್ರೆಗೆ ಬಂದು ಶ್ರೀಗಳನ್ನ ಒಳಗೆ ಕರೆದುಕೊಂಡು ಹೋದ್ರು. ಅತೀವ ಸುಸ್ತಿನ ಮಧ್ಯೆಯೂ ಸ್ಟ್ರೆಚರ್ ನಿರಾಕರಣೆ ಮಾಡಿ ವೀಲ್ ಚೇರ್ನಲ್ಲೇ ಶ್ರೀಗಳು ಆಸ್ಪತ್ರೆಗೆ ಹೋದ್ರು. ಇನ್ನು ಶ್ರೀಗಳ ಜೊತೆ ಮಠದ ಕಿರಿಯ ಸ್ವಾಮೀಜಿ ಜೊತೆ ಸುತ್ತೂರು ಶ್ರೀಗಳು, ವಿ ಸೋಮಣ್ಣ ಇದ್ದು ಶ್ರೀಗಳ ಯೋಗಕ್ಷೇಮ ವಿಚಾರಿಸಿಕೊಂಡ್ರು. ನಟ ಗಣೇಶ್, ಶಿಲ್ಪಾ ಗಣೇಶ್, ಕೊಳದ ಮಠದ ಸ್ವಾಮೀಜಿ ಆಸ್ಪತ್ರೆಗೆ ಭೇಟಿ ನೀಡಿ ಶ್ರೀಗಳ ಆರೋಗ್ಯ ವಿಚಾರಿಸಿಕೊಂಡ್ರು. ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರು ಆರೋಗ್ಯದಲ್ಲಿ ಸ್ವಲ್ಪ ಬದಲಾವಣೆ ಆಗಿದ್ದರಿಂದ ಬೆಳಗ್ಗೆ 9 ಗಂಟೆಗೆ ಹೊರಟು 10 ಗಂಟೆಗೆ ಇಲ್ಲಿ ಬಂದ್ವಿ. ಆದಿಚುಂಚನಗಿರಿ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿರವರು ಅವರ ಮೇಲುಸ್ತುವಾರಿಯಲ್ಲಿ BGSನ ಎಲ್ಲ ವೈದ್ಯರು ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಅವ್ರ ಕೃಪಾಶೀರ್ವಾದ ರಾಜ್ಯದ ಮತ್ತು ನಾಡಿನ ಜನತೆಗೆ ಅವಶ್ಯಕತೆ ಇದೆ ಅಂತನೂ ಏನೋ ಗೊತ್ತಿಲ್ಲ. ಅವರು ಆರೋಗ್ಯವಾಗಿದ್ದಾರೆ. ಹೌದು, ಶ್ರೀಗಳನ್ನ ಭೇಟಿಯಾಗಕ್ಕೆ ಬಂದಿದ್ವಿ, ಮಾತಾಡಿದ್ವಿ. ಚೆನ್ನಾಗಿದ್ದಾರೆ. ಅವರ ಆಶೀರ್ವಾದ ನಮಗೆಲ್ಲ ಬೇಕು, ಇದೆ ಕೂಡ. ಆ್ಯಂಡ್ ತುಂಬ ಚೆನ್ನಾಗಿದ್ದಾರೆ, ಮಾತಾಡ್ತಿದ್ದು ತುಂಬ ಚೆನ್ನಾಗಿದೆ. ಶ್ರೀಗಳಿಗೆ ವಿಶ್ರಾಂತಿ ಅಗತ್ಯವಿದೆ. ಭಕ್ತಾದಿಗಳು ಆಸ್ಪತ್ರೆಗೆ ಭೇಟಿ ನೀಡುವುದು ಬೇಡ ಅಂತ ಮಠದ ಶ್ರೀಗಳ ಆಪ್ತರು ಮನವಿ ಮಾಡಿಕೊಂಡಿದ್ದಾರೆ. ಶ್ರೀಗಳ ಅನಾರೋಗ್ಯ ಹಿನ್ನೆಲೆಯಲ್ಲಿ ಪೊಲೀಸರು ಕಟ್ಟುನಿಟ್ಟಿನ ಬಂದೋಬಸ್ತ್ ಏರ್ಪಡಿಸಿದ್ದಾರೆ. ಕೋಟಿ ಜನರ ಬದುಕು ಬದಲಿಸಿದ ಚೈತನ್ಯ ಚಿಲುಮೆ ಗುರುಗಳು ಆದಷ್ಟು ಬೇಗ ಚೇತರಿಸಲಿ ಅನ್ನೋದು ಎಲ್ಲರ ಹಾರೈಕೆ. ವಿಡಿಯೋ ಜರ್ನಲಿಸ್ಟ್ ಲಕ್ಷ್ಮಣ್ ಜೊತೆ ಸೌಮ್ಯ ಶ್ರೀಮಾರ್ನಾಡ್, ಸುದ್ದಿ ಟಿವಿ, ಬೆಂಗಳೂರು. ಸಿದ್ಧಗಂಗಾ ಶ್ರೀಗಳು ಏನು ಅನ್ನ ದಾಸೋಹದ ಮೂಲಕ, ಶಿಕ್ಷಣ ದಾಸೋಹದ ಮೂಲಕ ಸಮಾಜದ ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ ಎಲ್ಲರೂ ಕೂಡ ಶಿಕ್ಷಣ ಕೊಡೋದಕ್ಕೆ ಕಾರಣರಾದವರು. ಈಗಾಗಲೇ 110 ವರ್ಷ ಆಗಿದೆ. ಅವರು ಇನ್ನೂ ಕೆಲವು ಕಾಲ ನಮ್ಮ ಜೊತೆಗಿರಲಿ ಅಂತ ಹಾರೈಸೋದು ಮಾತ್ರ ನಮ್ಗೆ ಸಾಧ್ಯನೇ ಹೊರತು ಅವ್ರನ್ನ ಉಳಿಸಿಕೊಳ್ಳೋದಕ್ಕೆ ನಾವು ದೇವರಲ್ಲ, ಆದರೆ ಅವರನ್ನು ದೇವರು ಅಂತ ನಂಬಿದ ಜನ ಕರ್ನಾಟಕದಲ್ಲಿದ್ದಾರೆ. ಎಸ್, ನಿಮ್ಮ ರಿಯಾಕ್ಷನ್ ನಾನು ಮುಗಿಸಿ. ನಾವು ಸ್ವಾಮೀಜಿಯವರ ಬಗ್ಗೆ ಹೇಳೋದಾದರೆ ಒಂದು ಅಪರೂಪದ ವ್ಯಕ್ತಿತ್ವ ಅವ್ರದ್ದು. ಬಹುಶಃ ಅವರಷ್ಟು ಸೇವೆ
ಬಹುಶಃ ಇನ್ಯಾರು ಮಾಡಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಾಗಿ ನಾವು ಹೇಳ್ತಕ್ಕಂಥದ್ದು ಅವ್ರು ಗುಣಮುಖರಾಗ್ಲಿ ಅಂತ, ಗುಣಮುಖರಾಗ್ಲಿ, ಒಳ್ಳೆ ರೀತಿಯಲ್ಲಿ ಅವರು ಹೊರಬರ್ಲಿ, ಆಮೇಲೆ ಇನ್ನಷ್ಟು ಅವರ ಸೇವೆ ಎಲ್ಲಿ ಸಿಕ್ಲಿ, ಆಮೇಲೆ ಅಪರೂಪದ ಇಂಥ ಇದನ್ನ ಸರ್ಕಾರ ಗುರುತಿಸಿ ಇವತ್ತಿನ ದಿವಸ ಅವ್ರಿಗೆ ಒಂದು ಉತ್ತಮವಾದ ಒಂದು ಇದನ್ನ ಹೆಸರು ಉಳಿಬೇಕು, ಅಚ್ಚಳಿದೆ ಅವ್ರದ್ದು ಉಳಿಬೇಕು, ಆ ರೀತಿಯ ಒಂದು ಇದನ್ನ ಬಿರುದನ್ನು ಕೂಡ ಅವ್ರಿಗೆ ಕೊಡಬೇಕು ಅಂತ. ಅದೇ ಇವತ್ತು ಸನ್ಮಾನ್ಯ ದೇವೇಗೌಡರು ಹೋಗಿ ನೋಡ್ಕೊಂಡ್ ಬಂದಿದ್ದಾರೆ. ಅವ್ರು ಹೇಳಿಕೆ ಕೊಟ್ಟಿರೋದು ಸ್ವಾಮೀಜಿ ಚಿಕಿತ್ಸೆ ಪಡಿತಾ ಇದ್ದಾರೆ, ಸ್ವಲ್ಪ ಆರೋಗ್ಯ ಇಂಪ್ರೂವ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಅವ್ರು ಮಠಕ್ಕೆ ವಾಪಸ್ ಬಂದು ಎಲ್ಲರಿಗೂ ಆಶೀರ್ವಾದ ಕೊಡಂಗೆ. ಪ್ರಿಯ ವೀಕ್ಷಕರೇ, ಸ್ಟುಡಿಯೋದಲ್ಲಿದ್ದ ನಾವೆಲ್ಲ ಕೂಡ ಆ ಏನು ಕ್ರಿಯೇಟರ್ ಇದ್ದಾರೆ, ಸರ್ವಶಕ್ತರಾದ ದೇವರಿದ್ದಾರೆ, ಅವ್ರ ಹತ್ರ ಬೇಡ್ಕೋತೀವಿ, ಏನು ಸಿದ್ಧಗಂಗಾ ಶ್ರೀಗಳು ಇನ್ನೂ ಕೆಲವು ಕಾಲ ನಮ್ಮ ನಡುವೆ ಇರಲಿ ಅಂತ. ಏನಿವೆ, ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್. ನಾಳೆ ಶನಿವಾರ, ನಾಡಿದ್ದು ಭಾನುವಾರ, 2 ದಿನ ಬರಲ್ಲ, ವೀಕೆಂಡು. ನಾ ಮತ್ತೆ ಸೋಮವಾರ ಹಾಜರಾಗ್ತೀನಿ. ನೀವು ಸ್ವಲ್ಪ ವೀಕೆಂಡ್ ಎಂಜಾಯ್ ಮಾಡಿಬಿಟ್ಟು ಬನ್ನಿ, ಮತ್ತೆ ಸೋಮವಾರ ಭೇಟಿ ಮಾಡೋಣ. ಅಲ್ಲಿವರೆಗೆ ಎಲ್ರಿಗೂ ಶುಭರಾತ್ರಿ ಆ್ಯಂಡ್ ಹ್ಯಾಪಿ ವೀಕೆಂಡ್.